ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪೋತ್ನಾಳ್. ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 1125ನೇ ತರಗತಿ ಆಗುತ್ತೆ ಈ ಒಂದು ಸರಣಿಯಲ್ಲಿ. ಮತ್ತು ಕರ್ನಾಟಕದ ಆರ್ಥಿಕ ಸಮೀಕ್ಷೆ 2026ರ 3ನೇ ಅಧ್ಯಾಯವನ್ನು ಆರಂಭಿಸ್ತಾ ಹೋಗೋಣ. ಅಧ್ಯಾಯ 3 ಹೂಡಿಕೆ ಮತ್ತು ರಫ್ತುಗಳು, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಎಕ್ಸ್ಪೋರ್ಟ್ಸ್, ಪಾರ್ಟ್ 1 ಆಗುತ್ತೆ. ಸೊ ಆ್ಯಸ್ ಯೂಶುವಲ್ MCQಗಳು ಮತ್ತು PYQಗಳನ್ನು ತೆಗೆದುಕೊಂಡು ಯಾವ ರೀತಿಯಾಗಿ ಈ ಒಂದು ಅಧ್ಯಾಯದ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ, ಸೊ ನಾವು ಈ ಒಂದು ಆರ್ಥಿಕ ಸಮೀಕ್ಷೆಯಿಂದ ಏನನ್ನು ತಿಳ್ಕೊಬೇಕಾಗುತ್ತೆ, ಏನನ್ನು ನೆನ್ಪಿಡಬೇಕಾಗುತ್ತೆ ನಮ್ಮ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಯತ್ನಕ್ಕೆ. ಇಲ್ಲಿ ಒಂದು ಗಮನಿಸಿರ್ಬೋದು, ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಇಡೀ ದೇಶದಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟನ್ನು, ಹೂಡಿಕೆಯನ್ನು ಆಕರ್ಷಿಸ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯವು ಒಂದಾಗಿದೆ. ಇಡೀ ದೇಶದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ಕರ್ನಾಟಕದ ಪಾತ್ರ ಏನಿದೆ, ಯಾವ ರ್ಯಾಂಕಲ್ಲಿದೆ, ಎಷ್ಟು ಪರ್ಸೆಂಟೇಜ್ ಆಫ್ ಹೂಡಿಕೆಯನ್ನು ಕರ್ನಾಟಕ ಆಕರ್ಷಿಸ್ತಾ ಇದೆ ಒಂದು ಕಡೆ. ಓಕೆ, ಹೂಡಿಕೆ ಸುಮ್ಮನೆ ಬರೋದಿಲ್ಲ. ಹೂಡಿಕೆಯನ್ನು ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ಕಂಪನಿಗಳಿಂದ ತರಬೇಕಾದ್ರೆ ಫಸ್ಟ್ ಆಫ್ ಆಲ್ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಿರಬೇಕಾಗತ್ತೆ. ಇನ್ಫ್ರಾಸ್ಟ್ರಕ್ಚರ್ ಇದ್ದರೂ ಕೂಡ ಆ ಕಂಪನಿಗಳು ಬಂದಾಗ ಅವುಗಳಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗುತ್ತೆ. ಒಂದು ಕಂಪನಿ ಹೂಡಿಕೆ ಮಾಡಬೇಕು ಅಂದರೆ ಅದಕ್ಕೆ ಜಾಗ ಬೇಕು, ಸ್ಥಳ ಬೇಕಾಗುತ್ತೆ. ನಂತರ ಎಲೆಕ್ಟ್ರಿಸಿಟಿ ಬೇಕು, ನೀರು ಬೇಕು, ಎಂಪ್ಲಾಯೀಸ್ ರೆಡಿ ಇರಬೇಕು, ಸ್ಕಿಲ್ಡ್ ಎಂಪ್ಲಾಯೀಸ್ ಬೇಕಾಗುತ್ತೆ ಅಲ್ವಾ. ಸೊ ಇದೆಲ್ಲವನ್ನು ಸೃಷ್ಟಿಸಿ ಕೊಡೋದ್ರ ಜೊತೆಗೆ ಪೇಪರ್ ವರ್ಕ್ ಇರ್ತವೆ. ಆ ಪೇಪರ್ ವರ್ಕ್ ಏನಿರುತ್ತೆ ಅದಕ್ಕೆಲ್ಲ ಸರ್ಕಾರದ ಅನುಮತಿಗಳು, ಆ ಅನುಮತಿಗಳನ್ನು ಕೊಡಿಸೋದಕ್ಕೂ ಕೂಡ ಆ ಕಂಪನಿ, ಆ ರಾಜ್ಯ ಮುಂದೆ ಇರಬೇಕಾಗುತ್ತೆ ಆ ಕಂಪನಿಗೆ ಅಲ್ವಾ. ಅದಕ್ಕೋಸ್ಕರನೇ ನಮ್ಮ ರಾಜ್ಯದಲ್ಲಿ IT ಪಾಲಿಸಿ, ಸೈಬರ್ ಸೆಕ್ಯುರಿಟಿ ಪಾಲಿಸಿ, ಸ್ಟಾರ್ಟಪ್ ಪಾಲಿಸಿ, ಇಂಡಸ್ಟ್ರಿಯಲ್ ಪಾಲಿಸಿ, ಬಯೋಟೆಕ್ನಾಲಜಿ ಪಾಲಿಸಿ, ಹೀಗೆ ಹಲವಾರು ಪಾಲಿಸಿಗಳಿದ್ದಾವೆ ಅಲ್ವಾ. ಅದ್ರ ಜೊತೆಗೆ ಆ ಪಾಲಿಸಿಗಳನ್ನು ಆಗಾಗ ಅಪ್ಡೇಟ್ ಮಾಡ್ತಾನೂ ಇರ್ತಾರೆ. ಈಗ IT ಪಾಲಿಸಿ 2025ರಿಂದ 30, ಸೈಬರ್ ಸೆಕ್ಯುರಿಟಿ ಪಾಲಿಸಿ ಎಷ್ಟರಿಂದ ಎಷ್ಟರವರೆಗೂ, ಅಥವಾ ಇನ್ನೊಂದು ಯಾವುದೋ ಟೂರಿಸಂ ಪಾಲಿಸಿ ಎಲ್ಲಿಂದ ಎಲ್ಲಿವರೆಗೆ ಅಲ್ವಾ. ದತ್ತಾಂಶ ಕೇಂದ್ರ ಪಾಲಿಸಿ, ಡೇಟಾ ಸೆಂಟರ್ ಪಾಲಿಸಿ ಅಂತ ತಂದಿದ್ದಾರೆ ಇತ್ತೀಚೆಗೆ. ಸ್ಪೇಸ್ ಟೆಕ್ನಾಲಜಿ ಪಾಲಿಸಿ ಅಂತ ತಂದಿದ್ದಾರೆ. ಮೊನ್ನೆ ಬೆಂಗಳೂರು ಟೆಕ್ ಸಮಿತಿ BTS 2025 ನಡೆದಾಗ ಹಲವಾರು ಪಾಲಿಸಿಗಳು ಬಂದಿದ್ವು. 2025-26 ನೋಡೋಣ ಮುಂದೆ ಇದೆ. ಆ ಒಂದು ಟೆಕ್ ಸಮಿತಿ ಸಂದರ್ಭದಲ್ಲಿ ಹಲವಾರು ಪಾಲಿಸಿಗಳನ್ನು ರಿವೈಸ್ ಮಾಡಿದರು ನಮ್ಮ ಕರ್ನಾಟಕ ಸರ್ಕಾರ. ಅವೆಲ್ಲವೂ ಕೂಡ ಹೂಡಿಕೆಗಳನ್ನು ಆಕರ್ಷಿಸೋದಕ್ಕೆ ತಂದಿರತಕ್ಕಂಥವು. ಆ ಮೂಲಕ ಕರ್ನಾಟಕ ರಾಜ್ಯದ ಒಟ್ಟು GSTPಗೆ ಹೆಚ್ಚಿನ ಕೊಡುಗೆಯನ್ನು ತರಬೇಕು, ಜೊತೆಗೆ ನಮ್ಮ ಕರ್ನಾಟಕದವರಿಗೆ ಹೆಚ್ಚಿನ ಕೆಲಸಗಳನ್ನು ನೀಡಬೇಕು ಅನ್ನೋ ಉದ್ದೇಶ. ಇನ್ನೊಂದು GCC ಪಾಲಿಸಿ ಅಂತಿದೆ, ಅದರ ಮೇಲೆ ಪ್ರಶ್ನೆಗಳು ಹಲವಾರು ಬಂದಿದ್ದಾವೆ. ಇವೆಲ್ಲವೂ ಕೂಡ ಈ ಚಾಪ್ಟರ್ 3ಯಲ್ಲೇ ಬರ್ತಾ ಹೋಗ್ತವೆ. ಜೊತೆಗೆ ಎಕ್ಸ್ಪೋರ್ಟ್ಸ್, ರಫ್ತುಗಳು ಅಂದಾಗ ಕರ್ನಾಟಕ ಯಾವಾಗಲೂ ಮುಂದಿದೆ. ಇಡೀ ದೇಶದಲ್ಲಿನ IT ರಫ್ತಿನಲ್ಲಿ ಕರ್ನಾಟಕದ ಪಾತ್ರ ಬಹುದೊಡ್ಡದಿದೆ. ಎಷ್ಟು ಪರ್ಸೆಂಟೇಜ್ ಇದೆ, ಯಾವ ರ್ಯಾಂಕಲ್ಲಿದೆ, ಅದೆಲ್ಲವನ್ನು ಕೂಡ ಕ್ರೋಢೀಕರಣ ಮಾಡಿ ಈ ಒಂದು ಚಾಪ್ಟರ್ 3ಯಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋಗ್ತೇವೆ. ಬನ್ನಿ ಹಾಗಾದರೆ. ಈಗ ಆಲ್ರೆಡಿ ಅಧ್ಯಾಯ 1 ರಾಜ್ಯ ಆದಾಯ, ಬೆಲೆಗಳು ಹಾಗೂ ಹಣದುಬ್ಬರ, ಸ್ಟೇಟ್ ಇನ್ಕಮ್, ಪ್ರೈಸಸ್ ಆ್ಯಂಡ್ ಇನ್ಫ್ಲೇಷನ್ ಅಂತಕ್ಕಂಥದ್ದನ್ನು 2 ಭಾಗಗಳಲ್ಲಿ ನೋಡಿದ್ದೀವಿ. ಪಾರ್ಟ್ 1, ಪಾರ್ಟ್ 2, ಕ್ಲಾಸ್ ನಂಬರ್ 1121, 1122 ಆಯಿತು. ಅದಾದಮೇಲೆ 2ನೇ ಅಧ್ಯಾಯವನ್ನು ನೋಡಿದ್ವಿ, ವಿತ್ತೀಯ ಅಭಿವೃದ್ಧಿ ಹಾಗೂ ರಾಜ್ಯ ಹಣಕಾಸು, ಚಾಪ್ಟರ್ 2, ಪಾರ್ಟ್ 1, ಪಾರ್ಟ್ 2. ಸೊ ಕ್ಲಾಸ್ ನಂಬರ್ 1123, 1124. ಈಗ ಮುಂದುವರಿಯುತ್ತಾ ಕ್ಲಾಸ್ ನಂಬರ್ 1125ಅಲ್ಲಿ ಈ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2026ರ 3ನೇ ಅಧ್ಯಾಯವನ್ನು ಆರಂಭಿಸ್ತಾ ಹೋಗ್ತಾ ಇದ್ದೀವಿ. ಮೊದಲ ಭಾಗದಲ್ಲಿ ಮೊದಲ ಪ್ರಶ್ನೆ, ಕರ್ನಾಟಕ ಇನ್ನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಸೊಸೈಟಿ ಕಿಟ್ಸ್, ಕರ್ನಾಟಕ ಇನ್ನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಸೊಸೈಟಿ ಕಿಟ್ಸ್ ವರ್ಕ್ಸ್ ಅಂಡರ್ ವಿಚ್ ಡಿಪಾರ್ಟ್ಮೆಂಟ್, ಯಾವ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಕಿಟ್ಸ್ ಅಂತಕ್ಕಂಥದ್ದು, ಮತ್ತು ಇದರ ಉದ್ದೇಶ ಏನು, ಇದನ್ನು ಯಾಕೆ ಸ್ಥಾಪನೆ ಮಾಡಿದ್ದಾರೆ, ಇದರ ಕಾರ್ಯವೇನು ನೋಡ್ತಾ ಹೋಗೋಣ ಬನ್ನಿ. ಸೊ ಕಿಟ್ಸ್ ಅಂತಕ್ಕಂಥದ್ದು ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್, IT, BT ಮತ್ತು SNT
ಈ ಒಂದು ಇಲಾಖೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ ಕಿಟ್ಸು. ಸೊ ಖಾಸಗಿ ಹೂಡಿಕೆಗಳಿಗೆ ಉತ್ತೇಜನ ನೀಡುವುದು ಕರ್ನಾಟಕ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಇದರ ಪರಿಣಾಮವಾಗಿ ಇತ್ತೀಚಿನ ವರ್ಷಗಳಲ್ಲಿ ಹೂಡಿಕೆಗಳು ನಮ್ಮ ಕರ್ನಾಟಕದಲ್ಲಿ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದ್ದಾವೆ. ರಾಜ್ಯವು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ನೀತಿ ಚೌಕಟ್ಟನ್ನು ಜಾರಿಗೆ ತಂದಿದ್ದು ಅನುಮೋದನಾ ಪ್ರಕ್ರಿಯೆಗಳನ್ನು ಸುಗಮಗೊಳಿಸಲು ಮೀಸಲಾದ ಸಂಸ್ಥೆಗಳನ್ನು ಸ್ಥಾಪಿಸಿದೆ. ವಿವಿಧ ಶ್ರೇಣಿಯ ಹಣಕಾಸಿನ ಮತ್ತು ಆರ್ಥಿಕ ಪ್ರೋತ್ಸಾಹವನ್ನು ನೀಡ್ತಾ ಇದ್ದು ತಾಂತ್ರಿಕ ಸಂಸ್ಥೆಗಳು, ಪ್ರಯೋಗಾಲಯಗಳು, ಸಂಶೋಧನಾ ಕೇಂದ್ರಗಳಂತಹ ಅಗತ್ಯ ಮೂಲ ಸೌಕರ್ಯಗಳ ಅಭಿವೃದ್ಧಿಗಾಗಿ ಹೂಡಿಕೆದಾರರನ್ನು ಬೆಂಬಲಿಸಲು ರಾಜ್ಯವು ಬದ್ಧವಾಗಿದೆ. ಅಂದರೆ ಇಲ್ಲಿ ಏನರ್ಥ? ಸೊ ಒಂದು ಉತ್ತಮವಾಗಿ ನೀತಿ ಚೌಕಟ್ಟನ್ನು ತರಬೇಕು, ತಂದಿದೆ, ಜಾರಿಗೆ ತಂದಿದೆ ಅಂತಕ್ಕಂಥದ್ದು, ಮತ್ತು ಅನುಮೋದನೆ ಪ್ರಕ್ರಿಯೆಗಳನ್ನು ಸುಗಮಗೊಳಿಸಬೇಕು. ಅದಕ್ಕೋಸ್ಕರ ಏಕಗವಾಕ್ಷಿ ಪದ್ಧತಿಗಳನ್ನು ತಂದಿದೆ. ಅಂದರೆ ಒಂದು ಕಂಪನಿ ಫಾರಿನ್ನಿಂದ ಬಂದು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಏನಾದರೂ ಕಂಪನಿಯನ್ನು ಸ್ಥಾಪನೆ ಸ್ಟಾರ್ಟ್ ಮಾಡಬೇಕಂದ್ರೆ ಏಕಗವಾಕ್ಷಿ ಸಿಂಗಲ್ ವಿಂಡೋ ಚೌಕಟ್ಟನ್ನು ತರ್ತಕ್ಕಂಥದ್ದು. ಅಂದರೆ ಒಂದು ಕಡೆ ಬಂದವರು ನಾವು ಕರ್ನಾಟಕದಲ್ಲಿ ಕಂಪನಿ ಸ್ಟಾರ್ಟ್ ಮಾಡಬೇಕು, ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಡಿ ಅಂತ ಒನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಲ್ಲಿ ಹೋಗಿ ಕೇಳಿದರೆ ಸಾಕು, ಉಳಿದಿದ್ದೆಲ್ಲ ಅವರೇ ಮಾಡಿಕೊಡ್ತಾರೆ. ಒಂದು ಎಕ್ಸಾಂಪಲ್ಲು, ಈಗ ಟೆಸ್ಲಾ ಕಂಪನಿ ಏನಿದೆ ಎಲಾನ್ ಮಸ್ಕ್ ಅವ್ರದ್ದು, ಆ ಟೆಸ್ಲಾ ಕಂಪನಿ ಬಂದು ಬೆಂಗಳೂರಲ್ಲಿ ಒಂದು ಬ್ರ್ಯಾಂಚನ್ನು ತೆಗಿಬೇಕು ಅಂದರೆ ಅವ್ರು ಬಂದು ಜಾಗ ಕೇಳೋದಕ್ಕೆ ಒಂದು ಕಡೆ, ಎಲೆಕ್ಟ್ರಿಸಿಟಿ ತರೋದಕ್ಕೆ ಇನ್ನೊಂದು ಕಡೆ, ವಾಟರ್ ತರೋದಕ್ಕೆ ಮತ್ತೊಂದು ಕಡೆ ಹೋಗಿ ಅಲಿದಾಡೋದಕ್ಕೆ ರೆಡಿ ಇರಲ್ಲ ಅವರು. ಅವರೇನು ಕಂಪ್ನಿ ಸ್ಟಾರ್ಟ್ ಮಾಡೋಕ್ಕೆ ಏನು ಬೇಕು ವ್ಯವಸ್ಥೆ ಕರ್ನಾಟಕ ಸರ್ಕಾರ ಮಾಡಿಕೊಡ್ಬೇಕು. ಇಲ್ಲದೆ ಹೋದರೆ ನಾವು ಆಂಧ್ರ ಪ್ರದೇಶಕ್ಕೆ ಹೋಗ್ತೀವಿ, ಇಲ್ಲದೆ ಹೋದರೆ ಮಹಾರಾಷ್ಟ್ರಕ್ಕೆ ಹೋಗ್ತೀವಿ, ಇಲ್ಲದೆ ಹೋದರೆ ತೆಲಂಗಾಣಕ್ಕೆ ಹೋಗ್ತೀವಿ ಅಂತ ರೆಡಿ ಇರ್ತಾರೆ. ಟೆಸ್ಲಾ ಕಂಪನಿ ಬಂದು ಈ ಕಿಟ್ಸ್ ಹತ್ರ ಅಥವಾ ಇನ್ನೊಂದು ಯಾವುದೋ ಸಂಸ್ಥೆ ಹತ್ರ, ನಮ್ಮ ಕರ್ನಾಟಕದ ಸಂಸ್ಥೆ ಹತ್ರ ಬಂದು ಒಂದು ಅರ್ಜಿ ಅಲ್ಲಿ ಹಾಕಿದರೆ ಸಾಕು, ಅವರೇ ಬೇರೆ ಬೇರೆ ನಮ್ಮ ಸಂಸ್ಥೆಗಳಿಂದ ಪರವಾನಗಿ ಕೊಡಿಸ್ತಕ್ಕಂಥ ಕೆಲಸವನ್ನು ಅವರೇ ಮಾಡ್ತಾರೆ. ಜೊತೆಗೆ ಕೆಲವೊಂದು ಸಲ ಏನಾಗುತ್ತೆ, ಕೆಲವೊಂದು ಕಂಪನಿಗಳನ್ನ ಸ್ಟಾರ್ಟ್ ಮಾಡೋದಕ್ಕೆ ಜಾಗವನ್ನು ಕಡಿಮೆ ರೆಂಟಿಗೆ ಕೊಡಬೇಕಾಗತ್ತೆ, ಅವ್ರಿಗೆ ಇನ್ಸೆಂಟಿವ್ಸ್ ಕೊಡಬೇಕಾಗತ್ತೆ ಅಲ್ವಾ, ಇನ್ನೊಂದು ಯಾವುದೇ ಎಲೆಕ್ಟ್ರಿಸಿಟಿಯಲ್ಲಿ ರಿಬೇಟ್ ಕೊಡಬೇಕಾಗ್ಬೋದು ಅಲ್ವಾ. ಸೊ ಈ ರೀತಿಯ ಅವಕಾಶಗಳನ್ನು ಕೂಡ ಕೊಡಬೇಕಾಗುತ್ತೆ. ಅಂಥವೆಲ್ಲ ಮಾಡೋದಕ್ಕೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿದೆ. ಜೊತೆಗೆ ತಾಂತ್ರಿಕ ಸಂಸ್ಥೆಗಳಿರಬೇಕು, ಪ್ರಯೋಗಾಲಯಗಳಿರಬೇಕು, ಸಂಶೋಧನಾ ಕೇಂದ್ರಗಳಿರಬೇಕಾಗತ್ತೆ. ಅಂತಹ ಎಲ್ಲ ಮೂಲಸೌಕರ್ಯಗಳನ್ನು ಕರ್ನಾಟಕ ಸರ್ಕಾರ ಹೂಡಿಕೆದಾರರನ್ನು ಬೆಂಬಲಿಸಲು ಬದ್ಧವಾಗಿದೆ. ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನದಲ್ಲಿ ಗಮನಾರ್ಹ ಹೂಡಿಕೆಗಳನ್ನು ಈಗ ಆಲ್ರೆಡಿ ನಮ್ಮ ರಾಜ್ಯ ಕಂಡಿದೆ. ರಾಜ್ಯವು ದೇಶದ ರಫ್ತಿಗೆ ಗಣನೀಯವಾಗಿ ಕೊಡುಗೆಯನ್ನು ನೀಡ್ತಾನೆ ಬರ್ತಾ ಇದೆ. ರಾಜ್ಯದ ಸುಮಾರು 40% ಅಷ್ಟು GSDP ಏನಾಗ್ತಾ ಇದೆ, ಅದು ರಫ್ತಿನಿಂದನೇ ಬರ್ತಾ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ರಿ, ಅಪ್ರಾಕ್ಸಿಮೇಟ್ಲಿ 40% ಆಫ್ ದ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಈಸ್ ಅಟ್ರಿಬ್ಯೂಟೆಡ್ ಟು ದ ಎಕ್ಸ್ಪೋರ್ಟ್ಸ್ ವಿತ್ ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್, ಸಾಫ್ಟ್ವೇರ್ ಅಂಡ್ ಬಯೋಟೆಕ್ನಾಲಜಿ ಪ್ಲೇಯಿಂಗ್ ಎ ಕ್ರೂಷಿಯಲ್ ರೋಲ್ ಅಂತ. ನಮ್ಮ ರಾಜ್ಯದ GSDPಯ 40% ನಮ್ಮ ಎಕ್ಸ್ಪೋರ್ಟಿಂದ ಬರ್ತಾ ಇದೆ. ಅದರಲ್ಲೂ ಎಲೆಕ್ಟ್ರಾನಿಕ್, ಕಂಪ್ಯೂಟರ್, ಸಾಫ್ಟ್ವೇರ್ ಮತ್ತು ಬಯೋಟೆಕ್ನಾಲಜಿಗಳಂಥವು ನಮ್ಮ ರಾಜ್ಯದ GSDPಗೆ ಬಹುಭಾಗ ಕೊಡುಗೆಯನ್ನು ಕೊಡ್ತಾ ಇದ್ದಾವೆ. ಆರ್ಥಿಕ ಬೆಳವಣಿಗೆಯನ್ನು ಮತ್ತಷ್ಟು ವೇಗಗೊಳಿಸಲು ರಾಜ್ಯವು ಖಾಸಗಿ ಹೂಡಿಕೆಯನ್ನು ಮತ್ತು ವ್ಯಾಪಾರ ಸ್ನೇಹಿ ವಾತಾವರಣವನ್ನು ಉತ್ತೇಜಿಸುವ ಹಾಗೂ ಕೈಗಾರಿಕಾ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಒಂದು ಎಕ್ಸಾಂಪಲ್ ಹೇಳೋದಾದರೆ, ಸುಮಾರು 1.5 ಲಕ್ಷ ಕೋಟಿಗಳಷ್ಟು ದೊಡ್ಡ ಹೂಡಿಕೆ ನಮ್ಮ ರಾಜ್ಯದಿಂದ ಆಂಧ್ರ ಪ್ರದೇಶದ ಪಾಲಾಯಿತು. ಇತ್ತೀಚೆಗೆ ನಿಮ್ಗೆ ಗಮನಿಸಿರ್ಬೋದು, ಗೂಗಲ್ನಂತಹ ದೈತ್ಯ ಕಂಪನಿ ತನ್ನ ಡೇಟಾ ಸೆಂಟರನ್ನು ವಿಶಾಖಪಟ್ಟಣಮಲ್ಲಿ ಇವತ್ತು ಸ್ಥಾಪಿಸ್ತಾ ಇದೆ. ಮೊನ್ನೆ ಇನಾಗ್ರೇಷನ್ ಕೂಡ ಆಯಿತು, ನಾವು ಕರೆಂಟ್ ಅಫೇರ್ಸಲ್ಲಿ ಮಾತಾಡಿದ್ವಿ. ಇಮ್ಯಾಜಿನ್ ಮಾಡ್ಕೊಳ್ರಿ, 1.5 ಲಕ್ಷ ಕೋಟಿಯ ಈ ಒಂದು ದೊಡ್ಡ ಡೇಟಾ ಸೆಂಟರ್ ಏನಾದರೂ ಬೆಂಗಳೂರು ಅಥವಾ ಆಸುಪಾಸಿನೆಲ್ಲ ಅಥವಾ ನಮ್ಮ ಕರ್ನಾಟಕದಲ್ಲಿ ಎಲ್ಲೋ ಸ್ಥಾಪನೆ ಆಗಿದ್ದಿದ್ರೆ ಎಷ್ಟು ಲಕ್ಷ ಉದ್ಯೋಗ ಸಿಗ್ತಾ ಇತ್ತು, ಎಷ್ಟೋ ಜನರಿಗೆ ಪರೋಕ್ಷವಾಗಿ ಕೆಲಸ ಸಿಗ್ತಾ ಇತ್ತು, ರಾಜ್ಯಕ್ಕೆ GSDPಗೆ ಕೊಡುಗೆಯೂ ಸಿಗ್ತಾ ಇತ್ತು, ಟ್ಯಾಕ್ಸ್ ಕೂಡ ಸಿಗ್ತಾ ಇತ್ತು. ಇದೆಲ್ಲವನ್ನ ಗಮನಿಸಿ, ಒಂದು ಎಕ್ಸಾಂಪಲ್ ಅಷ್ಟೇ. ಹಾಗಂತ ಎಲ್ಲವೂ ನಮ್ಮ ರಾಜ್ಯಕ್ಕೆ ಬರಬೇಕಂತ ಆಸೆ ಪಡೋದು ಕೂಡ ತಪ್ಪಾಗುತ್ತೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಹೇಳಿದ್ವಿ ಅಂದರೆ, ಒಂದು ಹೂಡಿಕೆ ಬಂದರೆ ಎಷ್ಟು ಜನರಿಗೆ ಲಾಭ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ಸೊ ಕರ್ನಾಟಕದಲ್ಲಿ ಹೂಡಿಕೆ, ಖಾಸಗಿ ಹೂಡಿಕೆಯನ್ನು ಆಕರ್ಷಿಸಲು ಪೂರ್ವಭಾವಿ ವಿಧಾನವನ್ನು ಪ್ರದರ್ಶಿಸುವ ಮೂಲಕ ಭಾರತದೊಳಗೆ ಪ್ರವರ್ತಕ ಸುಧಾರಣಾ ಉಪಕ್ರಮಗಳನ್ನು ಪರಿಚಯಿಸುವಲ್ಲಿ ಕರ್ನಾಟಕ ಟ್ರೇಲ್ ಬ್ಲೇಜರ್ ಆಗಿ ನಿಂತಿದೆ. ಅಂದರೆ ಮುಂಚೂಣಿಯಲ್ಲಿದೆ ಅನ್ನಂಗೆ ಅರ್ಥ. ಅಂದರೆ
ಒಂದು ಯಾವ್ದಾರ ಕೆಲಸ ಮಾಡ್ಬೇಕಂದ್ರೆ ಫಸ್ಟ್ ನಾವೇ ಮಾಡಬೇಕಾದ್ರೆ ಬಹಳ ಕಷ್ಟ ಇರುತ್ತೆ. ಅದೆಲ್ಲವನ್ನ ಮೀರಿ ಇವತ್ತು ಕರ್ನಾಟಕ ಪ್ರತಿಯೊಂದು ವಿಚಾರವನ್ನು ಫಸ್ಟಲ್ಲಿ ತರ್ತಾ ಇದೆ, ಫಸ್ಟ್ ತಾನೇ ಮಾಡ್ತಾ ಇದೆ ಅನ್ನಂಗೆ. ದೇಶೀಯ ಮತ್ತು ವಿದೇಶಿ ಹೂಡಿಕೆಗಳನ್ನು ಉತ್ತೇಜಿಸಲು ರಾಜ್ಯವು ಲಾಭದಾಯಕ ನೀತಿಗಳನ್ನು ಸ್ಥಿರವಾಗಿ ರೂಪಿಸ್ತಾ ಬಂದಿದೆ. ಅನುಕೂಲಕರ ಹೂಡಿಕೆ ವಾತಾವರಣ ಸೃಷ್ಟಿಸ್ತಾ ಇದೆ. ಕರ್ನಾಟಕವು ಗಮನಾರ್ಹವಾಗಿ ವಿಶಿಷ್ಟವಾದ ಖಾಸಗಿ ಹೂಡಿಕೆಗಳನ್ನು ಯಶಸ್ವಿಯಾಗಿ ಆಕರ್ಷಣೆ ಮಾಡಿದೆ. ಅದರಲ್ಲೂ ವಿಶೇಷವಾಗಿ ಮಾಹಿತಿ ಸಂವಹನ ತಂತ್ರಜ್ಞಾನ, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಮತ್ತು ಸೆಮಿಕಂಡಕ್ಟರ್ ವಿನ್ಯಾಸ. ಸೊ ಯಾವ್ಯಾವು? ಒಂದು ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್, ಸೆಮಿಕಂಡಕ್ಟರ್ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗು ಮತ್ತು ಬಯೋಟೆಕ್ನಾಲಜಿ ಸೆಕ್ಟರ್ಗಳಲ್ಲಿ ಹೆಚ್ಚಿನ ಹೂಡಿಕೆಯನ್ನು ಕರ್ನಾಟಕ ಆಕರ್ಷಿಸ್ತಾ ಇದೆ. ಕರ್ನಾಟಕ ಇನ್ನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಸೊಸೈಟಿ ಕಿಟ್ಸ್ ಏನಿದೆ, IT, BT ಮತ್ತು SNT ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, ಇದು ರಾಜ್ಯದಲ್ಲಿ ಹೂಡಿಕೆಗಳನ್ನು ಉತ್ತೇಜಿಸಲು ಮತ್ತು ಸುಗಮಗೊಳಿಸಲು ನಿರ್ದಿಷ್ಟ ಗಮನವನ್ನು ಹೊಂದಿರತಕ್ಕಂತಹ ಸಂಸ್ಥೆಯನ್ನು ಕರ್ನಾಟಕ ಹುಟ್ಟುಹಾಕಿದೆ. ಕರ್ನಾಟಕ ಇನ್ನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಸೊಸೈಟಿ ಕಿಟ್ಸ್. ಇಲ್ಲಿ ಪ್ರಶ್ನೆ ನಾವು ಹಾಕಿರ್ತಕ್ಕಂಥದ್ದು, ಕಿಟ್ಸ್ ಯಾವ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಮಾತ್ರ ಕೇಳಿದ್ದೀವಿ. ಅದಕ್ಕೆ ತಕ್ಕಂತೆ ಪೂರಕವಾಗಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಹೋಗ್ತಾ ಇದ್ದೀವಿ. ರಾಜ್ಯದ ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಪನ್ಮೂಲವು ಇದನ್ನು ಪ್ರತಿಷ್ಠಿತ ಜಾಗತಿಕ ಹೂಡಿಕೆ ತಾಣವಾಗಿಸಿದೆ. ಕರ್ನಾಟಕವು ಕೈಗಾರಿಕಾ ಸ್ನೇಹಿ ಕಾಯ್ದೆಯನ್ನು ಜಾರಿಗೆ ತರುವ ಮೂಲಕ ಹೂಡಿಕೆದಾರರಿಗೆ ಪ್ರಕ್ರಿಯೆಗಳನ್ನು ಸರಳಗೊಳಿಸುವ ಮೂಲಕ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಅಂದರೆ ಕೈಗಾರಿಕಾ ಸ್ನೇಹಿ ಕಾಯ್ದೆಗಳನ್ನು ಕರ್ನಾಟಕ ತರ್ತಾ ಇದೆ. ಅರ್ಥ ಮಾಡ್ಕೊಂಡ್ರೆ ಅಂದರೆ ಕರ್ನಾಟಕವು ಏಕಗವಾಕ್ಷಿ ವ್ಯವಸ್ಥೆಯನ್ನು ಹೊಂದಿದೆ. ಅಂದರೆ ಕರ್ನಾಟಕ ಬೋಸ್ ಸಿಂಗಲ್ ವಿಂಡೋ ಸಿಸ್ಟಮ್. ರಾಜ್ಯದಲ್ಲಿ ಅವಕಾಶಗಳನ್ನು ಹುಡುಕುವ ಹೂಡಿಕೆದಾರರಿಗೆ ಒಂದು ಸಮಗ್ರ ಕೇಂದ್ರವಾಗಿ ಕಾರ್ಯನಿರ್ವಹಿಸ್ತಾ ಇದೆ ನಮ್ಮ ಕಿಟ್ಸ್. ಕರ್ನಾಟಕದಲ್ಲಿ ಹೂಡಿಕೆದಾರರಿಗೆ ನಿರ್ದಿಷ್ಟವಾದ ಅನುಕೂಲಗಳೆಂದರೆ ಅನುಕೂಲಕರವಾದ ಕಾನೂನು ಮತ್ತು ಸುವ್ಯವಸ್ಥೆಯ ಪರಿಸ್ಥಿತಿ, ಹೆಚ್ಚು ನುರಿತ ಮಾನವ ಶಕ್ತಿಯ ಲಭ್ಯತೆ, ಭಾರತದ ಪ್ರಮುಖ 5 ಕೈಗಾರಿಕಾ ಅಭಿವೃದ್ಧಿ ಪಡೆದ ರಾಜ್ಯಗಳಲ್ಲಿ ದಕ್ಕಿರುವ ಸ್ಥಾನ, ಅತ್ಯುತ್ತಮ ಲಾಜಿಸ್ಟಿಕಲ್ ಬೆಂಬಲ ಮತ್ತು ಹೂಡಿಕೆದಾರರಿಗೆ ಸಂಪರ್ಕ ಹಾಗೂ ದೇಶದಲ್ಲಿ ವೇಗವಾಗಿ ವಿಸ್ತರಿಸುತ್ತಿರುವ ಅತಿದೊಡ್ಡ ಮಾರುಕಟ್ಟೆ ಪ್ರವೇಶ. ಒಟ್ಟಾರೆ ಈ ಎಲ್ಲ ಅಂಶಗಳು ಕರ್ನಾಟಕವನ್ನು ಆಕರ್ಷಕ ಹೂಡಿಕೆದಾರ ಸ್ನೇಹಿತಾಣವಾಗಿ ನಿಲ್ಲಲು ಕೊಡುಗೆಯನ್ನು ನೀಡ್ತಾ ಇದ್ದೇವೆ. ಇದು ಒಂದು ಒಳ್ಳೆಯ ಎಸ್ಸೆ ಟಾಪಿಕ್ ಕೂಡ ಆಗ್ಬೋದು, ಅಥವಾ ನಮ್ಮ KS-ನಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಯಾಗಿ ಕೂಡ ಬರ್ಬೋದು. ಯಾಕೆ ಕರ್ನಾಟಕ ಅತ್ಯುತ್ತಮ ಹೂಡಿಕೆ ತಾಣವಾಗಿದೆ? ಸೊ ವಿಮರ್ಶಿಸಿ ಅಥವಾ ಉದಾಹರಣೆಗಳ ಮುಖಾಂತರ ಉತ್ತರಿಸಿ. ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ IT, BT ಅಡಿಯಲ್ಲಿ ನಮ್ಮ ಕರ್ನಾಟಕ ಇನ್ನೋವೇಷನ್ ಟೆಕ್ನಾಲಜಿ ಸೊಸೈಟಿ ಕಿಟ್ಸ್ ಇದೆ. ಇದರ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದೆ. ಓಕೆ, ಕಿಟ್ಸ್ನ ಪ್ರಧಾನ ಕಚೇರಿ. ಕರ್ನಾಟಕ ಇನ್ನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಸೊಸೈಟಿ ಫೋಕಸಸ್ ಆನ್ ದ ವ್ಯಾಸ್ಟ್ ಟೆಕ್ನಾಲಜಿ ಸೆಕ್ಟರ್ by handling its various subcomponents through the separate policies: startup policy, animation, visual effects, gaming, comics, ESDM policy, biotechnology policy. ಹೀಗೆ ಹಲವಾರು ಪಾಲಿಸಿಗಳು ನಮ್ಮ ಕರ್ನಾಟಕ ಸರ್ಕಾರ ತಂದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಹೂಡಿಕೆದಾರ ಸ್ನೇಹಿ ವ್ಯವಸ್ಥೆಯನ್ನು ರೂಪಿಸ್ತಕ್ಕಂಥದ್ದು ಕಿಟ್ಸ್ನ ಜವಾಬ್ದಾರಿಯಾಗಿದೆ. ಓಕೆ, ಸೊ ಇಷ್ಟು ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಒಂದೊಂದೇ ಪಾಲಿಸಿಗಳು, ಅದರ ಉದ್ದೇಶಗಳೇನು, ಅದರ ಮೇಲೆ ಪ್ರಶ್ನೆಗಳು ಯಾವ ರೀತಿಯಾಗಿ ಬಂದಿದ್ದಾವೆ ನೋಡೋಣ. ಫಸ್ಟು, ವಿತ್ ರೆಫರೆನ್ಸ್ ಟು ದ ಕರ್ನಾಟಕ IT ಪಾಲಿಸಿ 2530, ಕರ್ನಾಟಕ IT ಪಾಲಿಸಿ, ಕರ್ನಾಟಕ ಇನ್ಫಾರ್ಮೇಷನ್ ಟೆಕ್ನಾಲಜಿ ಪಾಲಿಸಿ 2025-30ಕ್ಕೆ ಸಂಬಂಧಿಸಿದಂತೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಗಿವನ್ ಅಬೌವ್ ಈಸ್ ಆರ್ ಕರೆಕ್ಟ್ ಅಂತ ನೋಡಿ. ನಾವು ಲೈಟಾಗಿ ತೊಗೊಳ್ತೀವಿ ಪಾಲಿಸಿಗಳಂದರೆ, ಪಾಲಿಸಿ ಬಗ್ಗೆ ಪ್ರಶ್ನೆ ಕೇಳಲ್ಲ ಅಂತ. ಹಂಗಿಲ್ಲ, ಬಹಳಷ್ಟು ಪ್ರಶ್ನೆಗಳು ಬಂದಿದ್ದಾವೆ, ಸ್ವಲ್ಪ ಗಮನ ಹರಿಸಿ. ಕರ್ನಾಟಕದ IT ನೀತಿ 2025-30 ಪ್ರಕಾರ ನೀಡಿರ್ತಕ್ಕಂಥ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿದ್ದಾವೆ ಅಂತ 2 ಹೇಳಿಕೆ ನೀಡಿದ್ದಾರೆ. ಒಂದು, ದ ಪಾಲಿಸಿ ಏಮ್ಸ್ ಟು ಪೊಸಿಷನ್ ಕರ್ನಾಟಕ ಆಸ್ ಎ ಪ್ರೀಮಿಯರ್ ಡೆಸ್ಟಿನೇಷನ್ ಫಾರ್ AI ಡ್ರಿವನ್ ಟ್ರಾನ್ಸ್ಫಾರ್ಮೇಷನ್. ಈ ನೀತಿಯು ಕರ್ನಾಟಕವನ್ನು AI ಚಾಲಿತ ರೂಪಾಂತರಕ್ಕೆ ಪ್ರಮುಖ ತಾಣವಾಗಿ ಇರಿಸುವ ಗುರಿಯನ್ನು ಹೊಂದಿದೆ. 2025-30 IT ಪಾಲಿಸಿ. ಒಂದು. ಎರಡನೇದು, ದ ಪಾಲಿಸಿ ಫೋಕಸಸ್ ಎಕ್ಸ್ಕ್ಲೂಸಿವ್ಲಿ ಆನ್ ದ ಡೆವಲಪ್ಮೆಂಟ್ ಆಫ್ ದ ಬೆಂಗಳೂರು ರೀಜನ್. ಈ ನೀತಿಯು ಬೆಂಗಳೂರು ಪ್ರದೇಶದ ಅಭಿವೃದ್ಧಿ ಮೇಲೆ ಮಾತ್ರ ಕೇಂದ್ರೀಕರಿಸುತ್ತದೆ ಅಂದರೆ ತಪ್ಪಾಗುತ್ತೆ. ಎರಡನೇದು,
ಯಾವಾಗಲೂ ಯಾವ ಸರ್ಕಾರ ಆಗಲಿ ಯಾವ ನೀತಿ ಆಗಲಿ ಬೆಂಗಳೂರನ್ನೇ ಕೇಂದ್ರವಾಗಿರಿಸ್ಕೊಂಡು ತರೋದಕ್ಕೆ ಇವತ್ತು ಯಾರೂ ರೆಡಿ ಇಲ್ಲ. ಬೆಂಗಳೂರಿನ ಆಚೆ ಹೋಗಬೇಕು ಕಂಪನಿಗಳು, ಬೆಂಗಳೂರಿನ ಆಚೆಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೂಡಿಕೆಗಳಾಗಬೇಕು ಅನ್ನೋದೇ ಸರ್ಕಾರದ ಉದ್ದೇಶ ಆಗಿದೆ. ಹಾಗಾಗಿ ಒಂದನೇದು ಸರಿ, ಎರಡನೇ ತಪ್ಪಾಗುತ್ತೆ. ಇದರ ಮೇಲೆ ಹೇಳಿಕೆಗಳ ಮುಖಾಂತರ ಪ್ರಶ್ನೆಗಳು ಬರ್ಬೋದು, ಅಥವಾ ನೇರವಾಗಿ ಕರ್ನಾಟಕ IT ಪಾಲಿಸಿ ಯಾವ ವರ್ಷದಿಂದ ಯಾವ ವರ್ಷಕ್ಕೆ ಸಂಬಂಧಿಸಿದೆ, 2024ರಿಂದ 29, 2026ರಿಂದ 32, ಹೀಗೆ ಒಂದು 4 ನಂಬರ್ ಕೊಟ್ಟಿರ್ತಾರೆ. ಅದರಲ್ಲಿ 2025ರಿಂದ 30 ಅನ್ನೋದು ನೆನ್ಪಿಡ್ಬೇಕು. ನಾನು ನೆನ್ನೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ, ಸೊ ಎಲ್ಲ ಪಾಲಿಸಿಗಳದ್ದು ಯಾವ ವರ್ಷದಿಂದ ಯಾವ ವರ್ಷಕ್ಕೆ ಒಂದು ಕಡೆ ನೋಟ್ ಮಾಡ್ಕೊಳ್ರಿ ಅಂತ. ಯಾರೋ ಕಮೆಂಟ್ ಮಾಡಿ ಹಾಕಿದ್ರು, ಸರ್ ನೀವೇ ಒಂದು ಕಡೆ ನೋಟ್ ಮಾಡಿ ಕೊಟ್ಬಿಡ್ರಿ ಅಂತ. ಎಲ್ಲ ಕೆಲಸ ನಾವೇ ಮಾಡಿದ್ರೆ ನೀವೇನು ಮಾಡ್ತೀರಿ ಅಂತ ಅಲ್ವಾ? ಇಲ್ಲ ಸರ್ ನಾವು ನೆನ್ಪಿಡ್ತೀವಿ ಅಂತ. ನೋಡಿ, ಒಂದೇ ಕಡೆ ನಾವೇ ಪಟ್ಟಿ ಮಾಡಿ ಕೊಟ್ಬಿಟ್ರೆ ನೆನ್ಪಿಡೋದೇನು ಈಸಿ. ಆದರೆ ಇಲ್ಲಿ ಆ ಯಾವ್ಯಾವ ಪಾಲಿಸಿ ಯಾವ್ಯಾವ ವರ್ಷದಿಂದ ಯಾವ್ಯಾವ ವರ್ಷಕ್ಕೆ ಅಂತ ಹುಡುಕುವ ಸಂದರ್ಭದಲ್ಲಿ ನಿಮಗೆ ಬೇರೆ ಬೇರೆ ಮಾಹಿತಿ ಎಲ್ಲ ತಲೆಗೆ ಹೋಗುತ್ತೆ. ಆಗ ಹೆಚ್ಚಿಗೆ ನೆನಪಿರುತ್ತೆ, ಜೊತೆಗೆ ಬೇರೆ ಬೇರೆ ಅಂಶಗಳು ಕೂಡ ನಿಮ್ಮ ಗಮನಕ್ಕೆ ಬರ್ತವೆ. ಇಷ್ಟೇ ಇರೋದು ಅಲ್ವಾ? ಸೊ ಈಗ ಆಲ್ರೆಡಿ ರೆಡಿ ಮಾಡಿ ಫುಡ್ ಕೊಟ್ಟಾಗ ಊಟ ಮಾಡೋದಕ್ಕೂ ಅವೆಲ್ಲ ಇಂಗ್ರೀಡಿಯೆಂಟ್ಸ್ ನಾವೇ ಹೋಗಿ ಸಂತೆಗೆ ಹೋಗಿ ಎಲ್ಲ ತರಕಾರಿ ತಂದು ಯಾವುದೋ ಕಿರಾಣ ಅಂಗಡಿಗೆ ಹೋಗಿ ಎಲ್ಲ ವಸ್ತುಗಳನ್ನ ತಂದು ಮಾಡಿದಾಗ ಅದರ ಬೆಲೆ ಎಷ್ಟಿದೆ, ಅದು ಎಷ್ಟು ಕಷ್ಟ ತರೋದು, ಅಥವಾ ಅಲ್ಲಿ ಯಾರೋ ಇನ್ನೂ ಭೇಟಿ ಆಗ್ತಾರೆ, ಇನ್ನೇನೋ ಆಗುತ್ತೆ, ಇನ್ನೇನೋ ನೋಡ್ತೀವಿ, ಅದೆಲ್ಲವೂ ಕೂಡ ಜೀವನ ಆಗುತ್ತೆ ಅಲ್ವಾ? ಹಾಗಾಗಿ ಸ್ವಲ್ಪ ಕಷ್ಟಪಡಬೇಕು ಅಂತ ಹೇಳ್ತಾ ಬನ್ನಿ. ಯೋಜನೆಗಳು ಮತ್ತು ಕಾರ್ಯನೀತಿ ಬೆಂಬಲದ ಅಡಿಯಲ್ಲಿ ಮೊದಲನೇದು ಕರ್ನಾಟಕ IT ನೀತಿ 2025-30. ಹೌದ್ರಿ, ಇನ್ವೆಸ್ಟ್ಮೆಂಟ್ ಕರ್ನಾಟಕದಲ್ಲಿ ಹೆಚ್ಚಿಗೆ ಆಗಬೇಕಂತ ಹೇಳಿದರೆ ಸುಮ್ಮನೆ ಕುಂತ್ರಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೋಬೇಕಾಗುತ್ತೆ. ಕರ್ನಾಟಕ ಬಹಳ ಮುಂಚೂಣಿಯಲ್ಲಿದೆ. ಕರ್ನಾಟಕ ಸರ್ಕಾರವು ಬೆಂಗಳೂರು ಟೆಕ್ ಸಮಿತಿ 2025 BTS 2025 ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ಕ್ಲಾಸ್ ನಂಬರ್ ನೆನಪಿಲ್ಲ, ಮೋಸ್ಟ್ಲಿ ಮುಂದೆ ಎಲ್ಲರ ಕೊಟ್ಟಿರ್ತೀವಿ, ಹೇಳ್ತೀನಿ ನಾನು ಆಗ. ಸೊ ಈ BTS 2025 ಸಂದರ್ಭದಲ್ಲಿ ಹಲವಾರು ಹೊಸ ಪಾಲಿಸಿಗಳನ್ನು ಕರ್ನಾಟಕ ಸರ್ಕಾರ ತಂದಿತ್ತು. ಹಳೆ ಪಾಲಿಸಿ ಇದ್ರೂ ಅದನ್ನು ರಿವೈಸ್ ಮಾಡಿ ಹೊಸ ಪಾಲಿಸಿಗಳನ್ನು ತಂದಿತ್ತು. ಅದರಲ್ಲಿ ಒಂದು ಪಾಲಿಸಿ IT ಪಾಲಿಸಿ. ಹೊಸ IT ನೀತಿ 2025-30 ಅನಾವರಣಗೊಳಿಸಿದ್ದು ಡೀಪ್ ಟೆಕ್, ಕೃತಕ ಬುದ್ಧಿಮತ್ತೆ ಕ್ಷೇತ್ರಗಳಲ್ಲಿ ರಾಜ್ಯದ ನಾಯಕತ್ವವನ್ನು ಮತ್ತಷ್ಟು ಬಲಪಡಿಸುವ ಜೊತೆಗೆ ಬಿಯಾಂಡ್ ಬೆಂಗಳೂರು ಪ್ರದೇಶಗಳಲ್ಲಿ, ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಈ ನೀತಿಯು ಬೆಂಗಳೂರು ಪ್ರದೇಶದ ಅಭಿವೃದ್ಧಿ ಮೇಲೆ ಮಾತ್ರ ಕೇಂದ್ರೀಕರಿಸುತ್ತೆ ಅನ್ನೋದು ತಪ್ಪಾಗುತ್ತೆ. ಬಿಯಾಂಡ್ ಬೆಂಗಳೂರು, ಬೆಂಗಳೂರಿನ ಆಚೆಗೆ ಉದಯೋನ್ಮುಖ ಕ್ಲಸ್ಟರ್ಗಳ ಬೆಳವಣಿಗೆಯನ್ನು ಸಹ ಚುರುಕುಗೊಳಿಸ್ತಾ ಇದೆ. ನೋಡಿ, ಯಾವಾಗ ಡೀಪ್ ಟೆಕ್ಕು, ಕೃತಕ ಬುದ್ಧಿಮತ್ತೆ ಭಾಳ ಸುದ್ದಿಗೆ ಬರ್ತಾ ಇದೆ ಅಂದ ತಕ್ಷಣ ಕರ್ನಾಟಕ ಯಾವ ರೀತಿ ಕ್ಯಾಚ್ ಮಾಡ್ತಾ ಇದೆ ನೋಡಿ. ಹೊಸ IT ಪಾಲಿಸಿ ತಂದ್ಬಿಟ್ಟು ಅದರೊಳಗಡೆ ಡೀಪ್ ಟೆಕ್ಕು, ಕೃತಕ ಬುದ್ಧಿಮತ್ತೆ, ಮಷಿನ್ ಲರ್ನಿಂಗ್ ಇವೆಲ್ಲವುಗಳನ್ನು ಆ್ಯಡ್ ಮಾಡ್ತಾ ಇದೆ. ಅದು ಏನು ಸ್ಪೀಡಾಗಿ ಬದಲಾವಣೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಕೇವಲ ಇಲ್ಲಿ ಒಬ್ಬ ವ್ಯಕ್ತಿ ಅಷ್ಟೇ ಬದಲಾವಣೆ ಆಗಲ್ಲ, ಸರ್ಕಾರಗಳು ಕೂಡ ಎಷ್ಟು ಚುರುಕಾಗ್ತವೆ ನೋಡಿ. ಓಕೆ, ಇಲ್ಲದೆ ಹೋದರೆ ಬೇರೆ ಸ್ಟೇಟ್ ಕಡೆ ಹೋಗ್ಬಿಡ್ತಾವೆ ಹೂಡಿಕೆ. ಓಕೆ, ಸ್ಮಾರ್ಟ್ ಆ್ಯಂಡ್ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್, ಫ್ಯೂಚರ್ ರೆಡಿ ಟ್ಯಾಲೆಂಟ್, ಬಿಸ್ನೆಸ್ ರೆಡಿ ಸಪೋರ್ಟ್, ಮಾರ್ಕೆಟ್ ಎಕ್ಸಲರೇಷನ್ ಎಂಬ 4 ಕಾರ್ಯತಂತ್ರ ಸ್ತಂಭಗಳ ಆಧಾರಿತವಾಗಿರ್ತಕ್ಕಂಥ ಈ ನೀತಿಯು ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಬಲಪಡಿಸಿದ್ದು, ನಾವೀನ್ಯತೆಯನ್ನು ಉತ್ತೇಜಿಸಲು ಮತ್ತು ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ಸಾಧಿಸಲು ಪ್ರಮುಖ ಕ್ರಮಗಳನ್ನು ಪರಿಚಯಿಸ್ತಾ ಇದೆ. ಇಲ್ಲಿ 4 ಪಿಲ್ಲರ್ಸ್ ಇದ್ದಾವೆ, 4 ಮೇನ್ ಪಿಲ್ಲರ್ಸ್, 4 ಸ್ಟ್ರಾಟಜಿಕ್ ಪಿಲ್ಲರ್ಸ್ ಆಫ್ ಅವರ್ IT ನೀತಿ ಯಾವುವು ಅಂತ 4 ಆಪ್ಷನ್ ಕೊಟ್ಬಿಡ್ಬೋದು. ಈ ಕೆಳಗೆ ನೀಡಿರ್ತಕ್ಕಂತಹ 4 ಆಧಾರ ಸ್ತಂಭಗಳಲ್ಲಿ ಯಾವುದು ನಮ್ಮ ನೂತನ IT ಪಾಲಿಸಿ 2025-30 ಮೂಲ ಆಧಾರ ಸ್ತಂಭವಾಗಿಲ್ಲ ಅಂದ್ಬಿಟ್ಟು 3 ಅದರಲ್ಲಿರೋದು ಕೊಟ್ಟು ಒಂದು ಇಲ್ಲದೆ ಇರೋದು ಕೊಡ್ಬೋದು. ಫಸ್ಟ್ ಒನ್ನು ಸ್ಮಾರ್ಟ್ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್. ಸ್ಮಾರ್ಟ್ ಆಗಿರುತ್ತೆ ಇನ್ಫ್ರಾಸ್ಟ್ರಕ್ಚರು ಮತ್ತು ಗ್ರೀನ್ ಆಗಿರುತ್ತೆ. ಗ್ರೀನ್ ಆಗಿರುತ್ತೆ ಅಂದರೆ ಮೋಸ್ಟ್ಲಿ ಬರೀ ಹಸಿರನ್ನು ತರೋದಲ್ಲ, ಸೊ ಎನರ್ಜಿಯನ್ನು ಹಸಿರು ಎನರ್ಜಿ ಅಥವಾ ಗ್ರೀನ್ ಎನರ್ಜಿ ಮುಖಾಂತರ. ಅಂದರೆ ಅರ್ಥ ಏನು? ಸೊ ನವೀಕರಿಸಬಹುದಾದ ಇಂಧನ ಮೂಲದ ಮೂಲಕ. ಫ್ಯೂಚರ್ ರೆಡಿ ಟ್ಯಾಲೆಂಟ್. ಆಯಿತು, ಟೆಸ್ಲಾ ಬಂದು ರೆಡಿ ಇಟ್ಟ ಕಂಪನಿ ಸ್ಥಾಪನೆ ಮಾಡೋಕ್ಕೆ ರೆಡಿ ಇದ್ದಾನೆ. ಬಟ್ ಅದಕ್ಕೆ ತಕ್ಕಂತೆ ನಮ್ಮಲ್ಲಿ ಇಂಜಿನಿಯರ್ಸು ಅಥವಾ ಆ ವರ್ಕ್ ಫೋರ್ಸ್ ಇಲ್ಲ ಅಂದರೆ ಏನು ಮಾಡ್ಬೇಕು ತಗೊಂಡು ಅಲ್ವಾ? ಸೊ ಬಿಸ್ನೆಸ್ ರೆಡಿ ಸಪೋರ್ಟ್, 3ನೇ ಪಿಲ್ಲರ್ ಬಿಸ್ನೆಸ್ ರೆಡಿ ಸಪೋರ್ಟ್. ನೀವು ಬನ್ನಿ, ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಬನ್ನಿ, ಏನು ಬೇಕು ಸಪೋರ್ಟ್ ನಾವು ಕೊಡ್ತೀವಲ್ಲ. 4ನೇದು
ಮಾರ್ಕೆಟ್ ಆಕ್ಸಲರೇಷನ್ ಅಂತ. ಈ 4 ಪ್ರಮುಖ ಅಂಶಗಳನ್ನು ಈ ಒಂದು IT ಪಾಲಿಸಿಯಲ್ಲಿ ಹಾಕಿದ್ದಾರೆ. ಇದು ಬಿಯಾಂಡ್ ಬೆಂಗಳೂರು ಪ್ರದೇಶಗಳಲ್ಲೂ ಕೂಡ ಉದಯೋನ್ಮುಖ ಕ್ಲಸ್ಟರ್ಗಳ ಬೆಳವಣಿಗೆಯನ್ನು ಚುರುಕುಗೊಳಿಸ್ತಾ ಇದೆ. ಸಮಗ್ರ ಪ್ರಾದೇಶಿಕ ಬೆಳವಣಿಗೆಯನ್ನು ಉತ್ತೇಜಿಸ್ತಾ ಇದೆ. ಕೇವಲ ಬೆಂಗಳೂರು ಸುತ್ತಮುತ್ತ ಅಷ್ಟೇ ಅಲ್ಲ, ಕಲಬುರಗಿಲೂ, ನಮ್ಮ ಕಲಬುರಗಿ ವಿಭಾಗದಲ್ಲೂ ಕಂಪನಿಗಳು ಸ್ಟಾರ್ಟ್ ಆಗಬೇಕು, ಬೆಳಗಾವಿ ವಿಭಾಗದಲ್ಲೂ ಆಗಬೇಕು, ಉತ್ತರ ಕರ್ನಾಟಕ ಕೂಡ ಬೆಳಿಬೇಕು. ದೃಢವಾದ ನಾವೀನ್ಯತಾ ಪರಿಸರ ವ್ಯವಸ್ಥೆಗಳನ್ನು ನಿರ್ಮಿಸುವ ಮೂಲಕ ಮುಂದಿನ ಪೀಳಿಗೆಯ ತಂತ್ರಜ್ಞಾನಗಳು ಮತ್ತು AI ಚಾಲಿತ ಪರಿವರ್ತನೆಗಾಗಿ ಕರ್ನಾಟಕವನ್ನು ಪ್ರಮುಖ ತಾಣವನ್ನಾಗಿಸುವುದು ಈ ನೀತಿಯ ಉದ್ದೇಶವಾಗಿದೆ. ಸರಿನಾ? ಪ್ರಶ್ನೆ ಹೆಂಗೆ ಕೇಳಿದರೆ IT ಪಾಲಿಸಿ ಮೇಲೆ ನೋಡೋಣವಾ? ಸೊ ಕ್ಲಾಸ್ ನಂಬರ್ 797 RTO ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ 14/5/2025 GK ಪೇಪರಲ್ಲಿ ಕರೆಂಟ್ ಅಫೇರ್ಸ್ ಪ್ರಶ್ನೆ ಒಂದಿತ್ತು. ಏನಂತಿತ್ತು? ಭಾಳ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಳ್ಳಲ್ಲ, ರೀಸೆಂಟ್ ಆಗಿರೋದ್ರಲ್ಲೇ ಹಿಂಗೆ ಬಂದಿದೆ ನೋಡಿ ಪ್ರಶ್ನೆ ಅಂತ ತೋರಿಸಿದಾಗ ಮಾತ್ರ ನಿಮಗೆ ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ 68ನೇ ಪ್ರಶ್ನೆ ಇತ್ತು, ರೋಲ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಡಸ್ಟ್ರಿ ಇನ್ ದ ಡೆವಲಪ್ಮೆಂಟ್ ಆಫ್ ಕರ್ನಾಟಕ ಈಸ್. ಕರ್ನಾಟಕ ಅಭಿವೃದ್ಧಿಯಲ್ಲಿ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಯ ಪಾತ್ರ ಯಾವ ರೀತಿಯಾಗಿದೆ? ಕ್ರಿಯೇಷನ್ ಆಫ್ ವ್ಯಾಸ್ಟ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್. ಹೌದು, ಇಡೀ ದೇಶದಾದ್ಯಂತ ಯಾವುದ್ಯಾವುದೋ ಮೂಲೆಯಿಂದ ಇಂಜಿನಿಯರಿಂಗ್ ಮುಗಿಸಿರ್ತಕ್ಕಂಥವ್ರು ಅಥವಾ BCA MCA ಯಾವುದ್ಯಾವುದೋ ಕೋರ್ಸ್ಗಳನ್ನು ಮುಗಿಸಿರೋರು ಬೆಂಗಳೂರಿಗೆ ಬರ್ತಾರೆ ಓದೋಕ್ಕೆ, ಕೆಲಸ ಮಾಡೋಕ್ಕೆ. ಓದೋಕ್ಕೂ ಬರ್ತಾರೆ ಬಿಡ್ರಿ, ಅದು ಬೇರೆ ವಿಚಾರ. ಸೊ ವ್ಯಾಸ್ಟ್ ಎಂಪ್ಲಾಯ್ಮೆಂಟ್, ಅಪಾರ ಉದ್ಯೋಗಾವಕಾಶಗಳ ಸೃಷ್ಟಿಯನ್ನು ಮಾಡಿದೆ ನಮ್ಮ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆ ಕರ್ನಾಟಕದ ಅಭಿವೃದ್ಧಿಯಲ್ಲಿ. ಸರಿ ಇದೆ. B ಏನು ಹೇಳ್ತಾ ಇದೆ? ಪ್ರೀಶಿಯಸ್ ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗ್ಸ್, ಅಮೂಲ್ಯ ವಿದೇಶಿ ವಿನಿಮಯದ ಗಳಿಕೆಯನ್ನು ತಂದು ಕೊಡ್ತಾ ಇದೆ ಕರ್ನಾಟಕಕ್ಕೆ ಅಥವಾ ದೇಶಕ್ಕೆ. ಸರಿ ಇದೆ. C ಮಾಡರ್ನೈಸೇಷನ್ ಆಫ್ ದ ಎಕಾನಮಿ, ನಮ್ಮ ಆರ್ಥಿಕತೆಯ ಆಧುನೀಕರಣ ಆಗ್ತಾ ಇದೆ. ಬೆಂಗಳೂರು ಇವತ್ತು ಸಿಲಿಕಾನ್ ಸಿಟಿ ಅನ್ಸ್ಕೊಳ್ಳೋದಕ್ಕೆ ಕಾರಣ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಗ್ರೋತ್ ಆಫ್ ಇನ್ವೆಸ್ಟ್ಮೆಂಟ್, ಹೂಡಿಕೆ, ಯಾವುದೋ ಪ್ರಪಂಚದ ಎಂತೆಂಥ ಕಂಪನಿಗಳು ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾವೆ. ಅರ್ನಿಂಗ್ ಆಫ್ ಇನ್ಕಮ್, ಇವತ್ತು ಕರ್ನಾಟಕದ GSTPಗೆ ಆಲ್ಮೋಸ್ಟ್ 40% ಆಫ್ ದ ಕೊಡುಗೆಯನ್ನು ಇವತ್ತು IT BT SNT ಕೊಡ್ತಾ ಇದ್ದಾವೆ. ಇಂಪ್ರೂವ್ಮೆಂಟ್ ಇನ್ ದ ಗವರ್ನೆನ್ಸ್, ಏನೇ ಆಡಳಿತ ಮಾಡಲಿ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಳಿ, ನಮ್ಮ ಕರ್ನಾಟಕ ಮುಂದಿರುತ್ತೆ ಬಿಕಾಸ್ ಆಫ್ ಟೆಕ್ನಾಲಜಿ. ಸರ್ವಿಸ್ ಟು ದ ಅದರ್ ಇಂಡಸ್ಟ್ರೀಸ್, ಟೆಕ್ನಾಲಜಿ ಇದ್ದರೆ ಬೇರೆ ಇಂಡಸ್ಟ್ರೀಸ್ ಇಂಪ್ರೂವ್ ಆಗ್ತವೆ. ಇವತ್ತು ಓಲಾ, ಊಬರ್, ಸ್ವಿಗ್ಗಿ, ಜೊಮ್ಯಾಟೊ ಎಲ್ಲಿದ್ದಾವೆ? ಬೆಂಗಳೂರಲ್ಲೇ ಆರಂಭ ಆಗಿರ್ತಕ್ಕಂಥದ್ದು. ಫ್ಲಿಪ್ಕಾರ್ಟ್ ಮಗದೊಂದು. ಯಾಕೆ? ಕಾರಣ ಅಲ್ಲಿ ಟೆಕ್ನಾಲಜಿ ಇದೆ. ಆ ಟೆಕ್ನಾಲಜಿಯನ್ನು ಬೇರೆ ಕಂಪನಿಗಳು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾವೆ. ದ ಸ್ಟೇಟ್ ಗೆಟ್ಸ್ ನೇಮ್, ಫೇಮ್ ಆ್ಯಂಡ್ ಗ್ಲೋರಿ. ರಾಜ್ಯಕ್ಕೆ ಹೆಸರು, ಪ್ರಸಿದ್ಧಿ, ಕೀರ್ತಿ ಯಾಕೆ ಸಿಗ್ತಾ ಇದೆ? ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಡಸ್ಟ್ರಿ ಕರ್ನಾಟಕದಲ್ಲಿ ನೆಲೆ ಊರಿರೋದ್ರಿಂದ ಸಿಗ್ತಾ ಇದೆ. Choose the correct answer from the options given below. All of the above, only ABCD, only EFGH, none of the above. ಸರಿಯಾದ ಉತ್ತರ ಅವತ್ತೇನೋ ಇರ್ಬೋದು, ಆ ಕ್ಲಾಸ್ ನಂಬರ್ ಹೋಗಿ ನೋಡಿ, ಕ್ಲಾಸ್ ನಂಬರ್ 797. ಇಲ್ಲಿ ಉದ್ದೇಶ ಅರ್ಥ ಮಾಡ್ಕೊಳ್ರಿ. ABCDEFGH ವರೆಗೂ ಆಪ್ಷನ್ಸ್ ಬಂದಿದ್ದಾವೆ. ಇನ್ನು IJKL ಒಂದು ಕಮ್ಮಿ ಇದ್ದಾವೆ. ಅಂದ್ರೆ ಅರ್ಥ ಬರೀ IT ಪಾಲಿಸಿ 2025ರಿಂದ 30 ಅಂತ ತಿಳ್ಕೊಂಡ್ರೆ ಸಾಕಾಗಲ್ರಿ, ಇನ್ನು ಬೇರೆ ಬೇರೆ ಅಂಶಗಳನ್ನು ತಿಳ್ಕೊಬೇಕ್ರಿ ಅಂದಂಗೆ ಅರ್ಥ. ಓಕೆ, ಕ್ಲಾಸ್ ನಂಬರ್ 763 ಕರ್ನಾಟಕ ಬಜೆಟ್ 2025ರ ಕಂಪ್ಲೀಟ್ ಅನಾಲಿಸಿಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ IT ಪಾಲಿಸಿ ಬಗ್ಗೆ ಮಾತಾಡಿದ್ವಿ. ಎ ನ್ಯೂ IT ಪಾಲಿಸಿ ಇನ್ 2025 ವಿಲ್ ಫೋಕಸ್ ಆನ್ ಕ್ಲೌಡ್ ಕಂಪ್ಯೂಟಿಂಗ್ ಆ್ಯಂಡ್ ಎಮರ್ಜಿಂಗ್ ಟೆಕ್ನಾಲಜಿ. ಸರಿ ಇದೆ, ಹೌದು. IT ಪಾಲಿಸಿ ಇವತ್ತು ಹೊಸ ಟೆಕ್ನಾಲಜಿ ಮೇಲೆ ಫೋಕಸ್ ಮಾಡ್ತಾ ಇದೆ. ಹಳೆಯ IT ಪಾಲಿಸಿ ಇಲ್ಲ, ನಮ್ಮಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಸೊ ಬಜೆಟು, ಎಕನಾಮಿಕ್ ಸರ್ವೆ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇರಿ, ಭಾಳ ಅನುಕೂಲ ಆಗುತ್ತೆ. ಓಕೆ, ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ರಾಜ್ಯವನ್ನು ಇನ್ನಷ್ಟು ಬಲಪಡಿಸುವ ಉದ್ದೇಶದಿಂದ ಹೊಸ IT ನೀತಿಯನ್ನು 2025ರ ಸಾಲಿನಲ್ಲಿ ಜಾರಿಗೊಳಿಸಲಾಗುವುದು. ಅದರಲ್ಲಿ ನೂತನ ಕ್ಲೌಡ್ ಕಂಪ್ಯೂಟಿಂಗು ಈ ರೀತಿಯಾಗಿರ್ತಕ್ಕಂತಹ ಅಂಶಗಳನ್ನು ತರ್ತೀವಿ ಅಂತ ಹೇಳಿದ್ರೆ, ಜೊತೆಗೆ ಅದನ್ನು ಜಾರಿ ಮಾಡೋಷ್ಟೊತ್ತರ ಹೊತ್ತಿಗೆ ಡೀಪ್ ಟೆಕ್ಕು ಅಥವಾ AI ಬಹಳ ಸುದ್ದಿ ಮಾಡಿರೋದ್ರಿಂದ ಅವುಗಳನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಜೊತೆಗೆ ಕೇವಲ ಬೆಂಗಳೂರು ಅಲ್ಲದೆ ಶ್ರೇಣಿ 2, ಶ್ರೇಣಿ 3 ಅಂದರೆ ಟೈರ್ 2, ಟೈರ್ 3 ನಗರಗಳಿಗೂ ಕೂಡ ಮಾಹಿತಿ ತಂತ್ರಜ್ಞಾನವನ್ನು ವಿಸ್ತರಿಸಿ ಜಾಗತಿಕ ತಂತ್ರಜ್ಞಾನ ಕೇಂದ್ರವನ್ನಾಗಿ ಕರ್ನಾಟಕವನ್ನು ಬಲಪಡಿಸ್ತೀವಿ. ಅದಕ್ಕೋಸ್ಕರ ಇವತ್ತು ಮೈಸೂರು, ಮಂಗಳೂರು, ಹುಬ್ಬಳ್ಳಿ ಈ ನಗರಗಳಲ್ಲೂ ಕೂಡ ITಯನ್ನು ಹೆಚ್ಚಾಗಿ ಇಂಪ್ರೂವ್ ಮಾಡ್ತಾ ಇದೆ ಕರ್ನಾಟಕ ರಾಜ್ಯ. ಓಕೆ.
ಇಲ್ಲಿ GCC ಬಗ್ಗೆ ಕೂಡ ಇದೆ, ಮುಂದೆ ಬರುತ್ತೆ, ನಾನು ಹೇಳ್ತೀನಿ. ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ GCC ವಲಯದಲ್ಲಿ ಕರ್ನಾಟಕದ ನಾಯಕತ್ವವನ್ನು ಮತ್ತಷ್ಟು ಬಲಪಡಿಸಲು ಕಿಯೋನಿಕ್ಸ್ ಮೂಲಕ ಗ್ಲೋಬಲ್ ಇನ್ನೋವೇಷನ್ ಡಿಸ್ಟ್ರಿಕ್ಟ್ ಅನ್ನು ಮೈಸೂರು, ಬೆಳಗಾವಿ, ಧಾರವಾಡ, ಬೆಂಗಳೂರಿನಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ಸೊ ಅದನ್ನು ಮುಂದೆ GCC ಅಂತ ಬಂದಾಗ ನಾನು ಹೇಳ್ತೀನಿ. ಹೊಸ IT ನೀತಿಗೆ ಪ್ರಸ್ತಾಪ ಅಂತ ಓದಿದ್ವಿ 2025 ಬಜೆಟಲ್ಲಿ, ನಂತರ ಜಾರಿಗೆ ಕೂಡ ತಂದಿದ್ದಾರೆ. ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ 2023ರಲ್ಲಿ ಒಂದು ಪರೀಕ್ಷೆ ನಡೆದಿತ್ತು, ರೇಷ್ಮೆ ಕೃಷಿ ವಿಸ್ತರಣಾಧಿಕಾರಿ ಪರೀಕ್ಷೆಯಲ್ಲಿ. ಕರ್ನಾಟಕ ಮಾಹಿತಿ ತಂತ್ರಜ್ಞಾನ ನೀತಿ 2020ರಿಂದ 25ರಂತೆ ವಿಶಿಷ್ಟ ಪ್ರೋತ್ಸಾಹಗಳನ್ನು ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ನೀಡುತ್ತಾರೆ? ಕರ್ನಾಟಕ IT ಪಾಲಿಸಿ 2020ರಿಂದ 25 ಆಸ್ ಅ ಡಿಸ್ಟಿಂಕ್ಟ್ ಇನ್ಸೆಂಟಿವ್ಸ್ ಬೀಯಿಂಗ್ ಆಫರ್ಡ್ ಟು. ನೋಡಿ, IT ಪಾಲಿಸಿ ಇವತ್ತೇನು ಮಾತಾಡ್ತಾ ಇದ್ದೀವಿ, 2025ರಿಂದ 30ಕ್ಕೆ ಇದು ಹೊಸ IT ಪಾಲಿಸಿ. ಇದರಿಂದ ಒಂದು IT ಪಾಲಿಸಿ ಇತ್ತು, ಅದು 2020ರಿಂದ 25 5 ವರ್ಷಗಳವರೆಗಿತ್ತು. ಅದಾದಮೇಲೆ ಈಗ ನೂತನ IT ಪಾಲಿಸಿ ಬಂದಿದೆ. ಈಗ ಹಳೆಯ IT ಪಾಲಿಸಿಲಿ ಯಾವ ರೀತಿ ಪ್ರಶ್ನೆ ಕೇಳಿದ್ರು ಅಂದರೆ, ಆ ಹಳೆಯ IT ಪಾಲಿಸಿ ವಿಶಿಷ್ಟ ಪ್ರೋತ್ಸಾಹಗಳನ್ನು ಯಾವುದಕ್ಕೆ ಕೊಡ್ತಾ ಇದೆ ಅಂತ 4 ಆಪ್ಷನ್ ಕೊಟ್ಟು ಅದರಲ್ಲಿ ಸರಿಯಾದ ಉತ್ತರ ನ್ಯೂ ITES ಅದರ್ ನಾಲೆಜ್ ಬೇಸ್ಡ್ ಸೆಕ್ಟರ್ಸ್ ಟು ಸೆಟ್ ಅಪ್ ದರ್ ಫೆಸಿಲಿಟಿ ಇನ್ Tier 2 ಆ್ಯಂಡ್ Tier 3 ಸಿಟೀಸ್ ಅಕ್ರಾಸ್ ಕರ್ನಾಟಕ ಅನ್ನೋದೇ ಇತ್ತು. ಅದರದ್ದೇ ಮುಂದುವರಿಸ್ತಾ ಇದೆ. ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಫೈನಲಿ 2023ರ ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮಲ್ಲಿ ಕೂಡ IT ಪಾಲಿಸಿ ಬಗ್ಗೆ ಹೆಂಗೆ ಕೇಳಿದ್ರು ಪ್ರಶ್ನೆ ಅನ್ನೋದು ಇಲ್ಲಿ ಗಮನಿಸಬೇಕು. ಓಕೆ, ನಾವು ಕರ್ನಾಟಕದ ಆರ್ಥಿಕ ಸಮೀಕ್ಷೆ 2020ರಲ್ಲೂ ಮಾತಾಡಬೇಕಾದ್ರೂ ಕೂಡ IT ಪಾಲಿಸಿ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇವತ್ತು 2026ರ ಇವತ್ತು ಮೇದಲ್ಲಿ ಮಾತಾಡ್ತಾ ಇದ್ದೀವಿ. ಆಗಲೂ ಕೂಡ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿದ್ವಿ. ಅವಾಗ ಜಸ್ಟ್ ಒಂದು 4-5 ವಿಡಿಯೋದಲ್ಲೇ ಮುಗಿಸ್ತಾ ಇದ್ದೆ ಇಡೀ ಎಕನಾಮಿಕ್ ಸರ್ವೆನ. ಈಗ ಭಾಳಷ್ಟು ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ, ಯಾಕಂದರೆ ಅವತ್ತಿನ ಪೇಪರ್ ಕ್ವಾಲಿಟಿಗೂ ಇವತ್ತಿನ ಪೇಪರ್ ಕ್ವಾಲಿಟಿಗೂ ಭಾಳಷ್ಟು ವ್ಯತ್ಯಾಸ ಇದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ನಾಟಕ ದತ್ತಾಂಶ ಕೇಂದ್ರ ನೀತಿ. ಈಗ IT ಪಾಲಿಸಿ ಆಯಿತು, ಒಂದು ಕಡೆ ನೋಟ್ ಮಾಡ್ಕೊಂಡ್ಬಿಡ್ಬೇಕು. IT ಪಾಲಿಸಿ ಬಗ್ಗೆ ಏನೇನು ಅಪ್ಡೇಟ್ ಮಾಡ್ಕೋಬೇಕಂತ. ಇನ್ನೂ ಜಾಣರಾದರೆ, ಇನ್ನೂ ಎಫರ್ಟ್ ಆಗ್ತೀವಂದರೆ ಒಂದು ಸ್ವಲ್ಪ ಗೂಗಲಲ್ಲಿ IT ಪಾಲಿಸಿ 2530 ಕರ್ನಾಟಕ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತೇಳಿ ಒಂದು 8 ಪಾಯಿಂಟ್ ಮಾಡ್ಕೊಳ್ರಿ. ಎಲ್ಲವನ್ನು ನಾನೇ ಹೇಳ್ಬೇಕಂತ ಏನಿಲ್ಲ, ಅಥವಾ ಇದ್ರ PDF ಕೊಟ್ಟಾಗ ಇನ್ನಷ್ಟು ನೋಟ್ ಮಾಡ್ಕೊಳ್ರಿ. ಓಕೆ, ಈಗ ಮುಂದಿನ ಪಾಲಿಸಿಗೆ ಹೋಗೋಣ. ರಿಗಾರ್ಡಿಂಗ್ ದ ಕರ್ನಾಟಕ ಡೇಟಾ ಸೆಂಟರ್ ಪಾಲಿಸಿ, 2ನೇ ಪಾಲಿಸಿಗೆ ಹೋಗ್ತಾ ಇದ್ದೀವಿ. ಡೇಟಾ ಸೆಂಟರ್ ಪಾಲಿಸಿ, ಫೈನ್. ಓಕೆ, ಇದ್ರ ಬಗ್ಗೆ ಏನನ್ನ ತಿಳ್ಕೊಳ್ಳೋಣ. ಡೇಟಾ ಸೆಂಟರ್ ಪಾಲಿಸಿ 2022ರಿಂದ 27 ಹ್ಯಾಸ್ ಬಿನ್ ಇಂಪ್ಲಿಮೆಂಟೆಡ್ ಟು ಕ್ರಿಯೇಟ್ ಎ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಕರ್ನಾಟಕ. ಫಸ್ಟ್ ಸ್ಟೇಟ್ಮೆಂಟ್. ಎರಡನೇದು, ಡಿಜಿಟಲ್ ಕೈಗಾರಿಕಾ ಕ್ರಾಂತಿ ಮತ್ತು ಬೃಹತ್ ದತ್ತಾಂಶದ ಬಳಕೆಯನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಅಂದರೆ 1 ಮತ್ತು 2 ಸರಿಯಾಗಿದೆ. ಸೊ ಡೇಟಾ ಸೆಂಟರ್ ಪಾಲಿಸಿ ಅಂದ್ರೇನು, ಉದ್ದೇಶ ಏನು, ಎಲ್ಲಿಂದ ಎಲ್ಲಿವರೆಗೆ, ಇದರಿಂದ ಕರ್ನಾಟಕಕ್ಕೆ ಏನು ಲಾಭ ಆಗುತ್ತೆ. ಡೇಟಾ ಸೆಂಟರ್ ಪಾಲಿಸಿ 22 to 27 ಡೇಟು ಇಯರ್ ನೆನಪಿಟ್ಟಿರಬೇಕು. ದಿ ಗವರ್ಮೆಂಟ್ ಹ್ಯಾಸ್ ಬ್ರಾಟ್ ಔಟ್ ಎ ಡೆಡಿಕೇಟೆಡ್ ಡೇಟಾ ಸೆಂಟರ್ ಪಾಲಿಸಿ 2022 to 27. ಈ ಪಾಲಿಸಿ ಮೂಲಕನೇ ಕರ್ನಾಟಕದಲ್ಲಿ ಈ ಗೂಗಲ್ ಡೇಟಾ ಸೆಂಟರ್ ಬರುತ್ತೆ ಅಂದ್ಕೊಂಡಿದ್ವಿ. ಆದರೆ ಸೊ ಆಂಧ್ರ ಮೋಸ್ಟ್ಲಿ ಹೆಚ್ಚಿನ ಆಫರನ್ನು ಕೊಟ್ಟಿರಬೇಕು, ಅದಕ್ಕೆ ವಿಶಾಖಪಟ್ಟಣಂಗೆ ಹೋಗಿದೆ. ಇಲ್ಲದೆ ಹೋಗಿದ್ರೆ ಡೇಟಾ ಸೆಂಟರ್ ಪಾಲಿಸಿ 22 to 27 ಪ್ರಕಾರ ಅದರ ಅಂಶಗಳಲ್ಲಿ ಗೂಗಲ್ಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಕೊಡೋದಕ್ಕೆ ಸರ್ಕಾರ ರೆಡಿ ಇತ್ತು. ವಿತ್ ಅ ವಿಷನ್ ಟು ಬಿಕಮ್ ಎ ಡೆಸ್ಟಿನೇಷನ್ ಆಫ್ ಚಾಯ್ಸ್ ಫಾರ್ ಎ ಫ್ಯೂಚರಿಸ್ಟಿಕ್ ಡೇಟಾ ಸೆಂಟರ್ಸ್ ಆ್ಯಂಡ್ ದ ಇಂಟಗ್ರಲ್ ಪಾರ್ಟ್ ಆಫ್ ದ ಗ್ಲೋಬಲ್ ಡೇಟಾ ಸೆಂಟರ್ ಎಕೋಸಿಸ್ಟಮ್. ಆಲ್ಸೋ ಟು ಕ್ರಿಯೇಟ್ ಎ ರೋಬಸ್ಟ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಕರ್ನಾಟಕ ಇನ್ ಲೈನ್ ವಿತ್ ಓವರ್ ಆರ್ಕಿಂಗ್ ಮಿಷನ್ ಟು ಲೀಡ್ ದ ವರ್ಲ್ಡ್ ಇನ್ ದ ಡಿಜಿಟಲ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆ್ಯಂಡ್ ಯೂಸ್ ಆಫ್ ಬಿಗ್ ಡೇಟಾ ಆ್ಯಂಡ್ ಹೈ ಕಂಪ್ಯೂಟಿಂಗ್ ಕೆಪಾಸಿಟಿ. ಇಡೀ ಡಿಜಿಟಲ್ ಕೈಗಾರಿಕಾ ಕ್ರಾಂತಿ ಏನಾಗ್ತಾ ಇದೆ ಇವತ್ತು ಪ್ರಪಂಚದಲ್ಲಿ, ಅದೆಲ್ಲವನ್ನು ಎನ್ಕ್ಯಾಶ್ ಮಾಡ್ಕೋಬೇಕು. ನಾವು ಯಾವಾಗಲೂ ಮುಂಚೂಣಿಯಲ್ಲಿರ್ತೀವಿ ಅನ್ನೋ ಉದ್ದೇಶಕ್ಕೆ 2022ರಲ್ಲೇ ಡೇಟಾ ಸೆಂಟರ್ ಪಾಲಿಸಿ ತಂದಿದೆ ಕರ್ನಾಟಕ. ದತ್ತಾಂಶ ಕೇಂದ್ರ ನೀತಿ 2022-27. ದತ್ತಾಂಶ ಕೇಂದ್ರಗಳ ಇಂಗಾಲದ ಮಟ್ಟವನ್ನು ಕಡಿಮೆಗೊಳಿಸಿ ನವೀಕರಿಸಬಹುದಾದ ಇಂಧನ ಮೂಲ ಆಧಾರಿತ ಶಕ್ತಿಯನ್ನು ಸಾಧಿಸಲು ಈ ನೀತಿಯು ಕೆಳಕಂಡ 3 ಪಟ್ಟು ಕಾರ್ಯತಂತ್ರಗಳನ್ನು ಅಳವಡಿಸಿಕೊಂಡಿದೆ. ಡೇಟಾ ಸೆಂಟರ್ ಪಾಲಿಸಿ ತರ ಉದ್ದೇಶ ಏನಂದರೆ,
ತಂದ ನಂತರ ಡೇಟಾ ಸೆಂಟರ್ಗಳನ್ನು ಸ್ಥಾಪನೆ ಮಾಡಬೇಕಂದ್ರೆ ಸಾಕಷ್ಟು ಎನರ್ಜಿ ಬೇಕು, ಸಾಕಷ್ಟು ಪವರ್ ಸಪ್ಲೈ ಬೇಕಾಗುತ್ತೆ. ಅದಕ್ಕೆ ಇಂಗಾಲದ ಮಟ್ಟವನ್ನು ಕಡಿಮೆಗೊಳಿಸಿ ಕರ್ನಾಟಕದಲ್ಲಿ ನವೀಕರಿಸಬಹುದಾದ ಇಂಧನ ಮೂಲ ಆಧಾರಿತ ಶಕ್ತಿಯನ್ನು ಕೊಡ್ತೀವಿ. ಒಂದು ವೇಳೆ ಬೆಂಗಳೂರಿನ ಸುತ್ತಮುತ್ತ ಏನಾದರೂ ಇಲ್ಲರಿ, ನಾವು ಕಲಬುರಗಿಲಿ ಮಾಡಲ್ರಿ, ಹುಬ್ಳಿಲಿ ಮಾಡಲ್ರಿ, ನಾವು ಬೆಂಗಳೂರಲ್ಲೇ ಮಾಡ್ತೀವಿ ನೋಡ್ರಿ ಡೇಟಾ ಸೆಂಟರ್ ಅಂತ ಏನಾದ್ರು ಗೂಗಲ್ ಹಠ ಹಿಡಿದಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಇಂಧನವನ್ನು ನಮ್ಮ ನವೀಕರಿಸಬಹುದಾದ ಇಂಧನ ಮೂಲಕ ಕೊಡೋದಕ್ಕೆ ಕರ್ನಾಟಕ ರೆಡಿ ಇತ್ತು. ಪಾವಗಡದಿಂದ 2000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಏನಾಗ್ತಾ ಇತ್ತು, ಅಲ್ಲಿಂದ ನಾವು ಎನರ್ಜಿನ ಕೊಡ್ಬೋದಾಗಿತ್ತು. ಮಾತಂದ್ರೆ ಹೇಳೋದು ಅರ್ಥ ಮಾಡ್ಕೊಳ್ರಿ. ಓಕೆ, ಸೊ ಉದಯೋನ್ಮುಖ ಟೆಕ್ ಕ್ಲಸ್ಟರ್ಗಳನ್ನು ಉತ್ತೇಜಿಸ್ತಕ್ಕಂಥದ್ದು, ದತ್ತಾಂಶ ಕೇಂದ್ರಗಳ ಸ್ಥಾಪನೆಗೆ ವ್ಯಾಪಾರ ಮಾಡುವ ಸುಲಭ ಮತ್ತು ಸಕ್ರಿಯಗೊಳಿಸುವ ವಾತಾವರಣವನ್ನು ಒದಗಿಸ್ತಕ್ಕಂಥದ್ದು, ಉದಯೋನ್ಮುಖ ತಂತ್ರಜ್ಞಾನ ಉದ್ಯಮಗಳಿಗೆ ದತ್ತಾಂಶ ನಿರ್ವಹಣೆ, ಭದ್ರತೆ, ವಹಿವಾಟು, ಶೇಖರಣಾ ಸೇವೆಗಳಿಗಾಗಿ ಸಕ್ರಿಯಗೊಳಿಸುವ ವಾತಾವರಣ ಸೃಜಿಸಬೇಕು. ಈ 3 ಅಂಶಗಳನ್ನು ತನ್ನ ಡೇಟಾ ಸೆಂಟರ್ ಪಾಲಿಸಿಲಿ ಕರ್ನಾಟಕ ಸರ್ಕಾರ ತಂದಿದೆ. ಪ್ರಮೋಟ್ ಎಮರ್ಜಿಂಗ್ ಟೆಕ್ ಕ್ಲಸ್ಟರ್ಸ್, ದ ಫಸ್ಟ್ ಪಾಯಿಂಟ್. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಡೇಟಾ ಸೆಂಟರ್ಸ್. ಸೊ ಎಲ್ಲ ವ್ಯವಸ್ಥೆ ಮಾಡಿತ್ತು, ಗೂಗಲ್ ಅವರು ಯಾಕೋ ಬೆಂಗಳೂರಲ್ಲಿ ಸ್ಥಾಪನೆ ಮಾಡೋಕ್ಕೆ ಹಿಂದೇಟ್ ಹಾಕಿದ್ರು. ಪ್ರೊವೈಡ್ ಅನ್ ಎನೇಬಲಿಂಗ್ ಎನ್ವಿರಾನ್ಮೆಂಟ್ ಫಾರ್ ಡೇಟಾ ಮ್ಯಾನೇಜ್ಮೆಂಟ್, ಸೆಕ್ಯೂರಿಟಿ, ಟ್ರಾನ್ಸಾಕ್ಷನ್, ಸ್ಟೋರೇಜ್. ಒಟ್ಟಾರೆಯಾಗಿ ಡೇಟಾ ಸೆಂಟರ್ ಪಾಲಿಸಿ. ಈ ನೀತಿಯು ರಾಜ್ಯದೊಳಗಿನ ಡೇಟಾ ಸೆಂಟರ್ಗಳ ಉದ್ಯಮಗಳಿಗೆ ಹೂಡಿಕೆಗಳನ್ನು ಆಕರ್ಷಿಸಲು ಪ್ರೋತ್ಸಾಹಕಗಳು ಮತ್ತು ಬೆಂಬಲಿಸುವ ಕಾರ್ಯವಿಧಾನಗಳ ಸಮಗ್ರ ಚೌಕಟ್ಟನ್ನು ನೀಡಿದೆ. ಇದು 200 ಮೆಗಾವ್ಯಾಟ್ಗಿಂತ ಹೆಚ್ಚಿನ ಸಾಮರ್ಥ್ಯದ ಡೇಟಾ ಸೆಂಟರ್ ಉದ್ಯಮವನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. 200 ಮೆಗಾವ್ಯಾಟ್. ಈ ನೀತಿಯ ಅವಧಿಯಲ್ಲಿ ಸುಮಾರು 10,000 ಕೋಟಿಗಳ ಹೂಡಿಕೆಯನ್ನು ಆಕರ್ಷಿಸುವ ಗುರಿಯನ್ನು ಹೊಂದಿದೆ. 10,000 ಕೋಟಿ ಅಲ್ಲ, ಗೂಗಲ್ದು 1.5 lakh crore ಇತ್ತು ಇನ್ವೆಸ್ಟ್ಮೆಂಟ್ ಆ್ಯಕ್ಚುಲಿ. ಆಗ ಒಂದು ಎಕ್ಸಾಂಪಲ್ ತೆಗೆದುಕೊಳ್ತಾ ಇದ್ದೀನಿ ಅಷ್ಟೇ ಗೂಗಲ್ದು. ಈ ನೀತಿಯಡಿ ಅಂದರೆ ಡೇಟಾ ಸೆಂಟರ್ ನೀತಿ 2022-27 ಅಡಿಯಲ್ಲಿ ಈಗ ಆಲ್ರೆಡಿ ಏನು ಮಾಡಿದೆ ಕರ್ನಾಟಕ ಸರ್ಕಾರ ಅಂದರೆ, ಇಲ್ಲಿವರೆಗೆ ಬೆಂಗಳೂರಲ್ಲಿ 8 ದತ್ತಾಂಶ ಕೇಂದ್ರಗಳು ಕಿಟ್ಸ್ ರೆಡಿ ನೋಂದಾಯಿಸಿಕೊಂಡಿದ್ದಾವೆ. ಕರ್ನಾಟಕ ಇನೋವೇಷನ್ ಟೆಕ್ ಸೊಸೈಟಿ ಏನಿತ್ತು ಅದರ ಅಡಿಯಲ್ಲಿ ಈಗ ಆಲ್ರೆಡಿ 8 ಡೇಟಾ ಸೆಂಟರ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ನೋಂದಾಯಿಸ್ಕೊಂಡಿದ್ದಾವಂತೆ. ಓಕೆ, ನೋಡ್ಬೋದು ಆಲ್ರೆಡಿ ಯಾವ್ಯಾವ ಅಂತ. ಟಾಟಾ ಕಮ್ಯುನಿಕೇಷನ್ಸು, ರಿಲಯನ್ಸು, ಸಿಫಿ, ಡೇಟಾ ಸಮುದ್ರ, ನೆಕ್ಸ್ಟ್ ಜನ್ನು, ಇವೆಲ್ಲವೂ ಆಲ್ರೆಡಿ ರಾಜ್ಯದ ಪ್ರಮುಖ ಪಾಲುದಾರ ಕೇಂದ್ರಗಳಾಗಿದ್ದಾವಂತೆ. ಇನ್ನು ಕ್ಲಾಸ್ ನಂಬರ್ 710 KS 2024 ರೀ ಎಕ್ಸಾಮ್ ಪೇಪರ್ 2 ಬಜೆಟ್ ಎಕನಾಮಿಕ್ ಸರ್ವೆ 21 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ದತ್ತಾಂಶ ಕೇಂದ್ರ ಕಾರ್ಯನೀತಿ ಮೇಲೇ ಇತ್ತು. ಇಲ್ಲ ಬಿಡ್ರಿ ಸರ್, IT ಪಾಲಿಸಿ, ಸ್ಟಾರ್ಟಪ್ ಪಾಲಿಸಿ ಅಲ್ಲಿ ಕೇಳಿದರೆ ಸಾಕಾಗಿದೆ, ಅದು ಬಿಟ್ಟಿದ್ದು ಯಾವುದೋ ದತ್ತಾಂಶ ಕೇಂದ್ರ ನೀತಿ, ಇದ್ಯಾವುದು ಸರ್ ಡೇಟಾ ಸೆಂಟರ್ ಪಾಲಿಸಿ, ಇದ್ರ ಮೇಲೆಲ್ಲ ಪ್ರಶ್ನೆಗಳು ಬರ್ತಾವ ಅಂದರೆ KS ಎಕ್ಸಾಮಲ್ಲೇ ಬಂದಿದೆ ಪ್ರಶ್ನೆ. ಏನಂತ ಬಂದಿದೆ? 82ನೇ ಪ್ರಶ್ನೆ ಹೋಗಿ ತೆಗೆದು ನೋಡಿ ಪೇಪರ್ 2ನ. ಕರ್ನಾಟಕ ದತ್ತಾಂಶ ಕೇಂದ್ರ ಕಾರ್ಯದ ನೀತಿ 2022-27ಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು ದ ಕರ್ನಾಟಕ ಡೇಟಾ ಸೆಂಟರ್ ಪಾಲಿಸಿ 22-27. ನೋಡಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಪ್ರಶ್ನೆ. ಅದಕ್ಕೆ ತಕ್ಕಂತೆ ಹೇಳಿಕೆಗಳು ಎಷ್ಟು ಹೇಳಿಕೆ? ABCD 4 ಹೇಳಿಕೆ. ಮತ್ತು ಅದರಲ್ಲಿ ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ಓನ್ಲಿ 1 ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಅರೇ ನಮಗೆ ಡೇಟಾ ಸೆಂಟರ್ ಪಾಲಿಸಿ 2022-27 ಕೇಳೇ ಇಲ್ಲರಿ, ಇನ್ನು ಎಷ್ಟು ಸ್ಟೇಟ್ಮೆಂಟ್ ಅಂತ ನಾವೆಲ್ಲಿ ನೆನ್ಪಿಡಂದ್ರಿ ಸರ್ ಅಂತ ಕೇಳಿದರೆ, ಮಾರ್ಕ್ಸ್ ಬೇಕು ಅಂದರೆ ನೆನ್ಪಿಡಬೇಕು, ನಾವು ಪಾಸ್ ಆಗಬೇಕು, ನಾವು ಅಧಿಕಾರಿಗಳಾಗಬೇಕು, ನಮ್ಮ ಮನೆಯನ್ನು ನಾವು ಉತ್ತಮಪಡಿಸ್ಕೊಳ್ಬೇಕು, ನಮ್ಮ ಜೀವನದಲ್ಲಿ ಒಳ್ಳೆಯ ಹಂತಕ್ಕೆ ಬರಬೇಕು ಅಂದರೆ ಕಷ್ಟಪಡಲೇಬೇಕು. ಇಲ್ಲ ಸರ್ ನಾವು ಇನ್ನೂ ಭಾಳ ಹಿಂದೆ ಇದ್ದೀವಿ, ಎಕನಾಮಿಕ್ ಸರ್ವೆವರೆಗೂ ಬಂದಿಲ್ಲ, ಯಾಕಂದರೆ ಎಕನಾಮಿಕ್ಸ್ ಸರ್ವೆಯಿಂದ ಪ್ರಶ್ನೆಗಳು ಎಲ್ಲಿ ಬರ್ತಾವೆ ಬಿಡ್ರಿ ಅನ್ನಂಗಿದ್ರೆ ಅವರಿಷ್ಟ. ನೋಡೋಣ ಒಂದೊಂದು ಹೇಳಿಕೆ. ಫಸ್ಟ್ ಅಲ್ಲ, ಇದನ್ನು ಸಾಲ್ವ್ ಮಾಡಿಲ್ಲ ಅಂತಲ್ಲ, ಕ್ಲಾಸ್ ನಂಬರ್ 710ದಲ್ಲೇ ಸಾಲ್ವ್ ಮಾಡಿದ್ದೀವಿ. 2024 ರೀ ಎಕ್ಸಾಮ್ ನಡೆದಿರ್ತಕ್ಕಂಥದ್ದು. ರೀ ಎಕ್ಸಾಮ್ ನಡೆದರೂ ಸಾಲ್ವ್ ಮಾಡಿದ್ದೀವಿ. ಫಸ್ಟಿಗೆ ಕ್ಯಾನ್ಸಲ್ ಆಯ್ತಲ್ಲ, ಆ ಎಕ್ಸಾಮಲ್ಲೂ ಬಂದಿರೋ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ. ನೋಡುವ ಪೇಷನ್ಸ್ ನಿಮಗಿರಬೇಕಷ್ಟೆ, ಮಾಡುವ ತಾಳ್ಮೆ ಅಂತೂ ನಮಗಿದೆ. ಭವಿಷ್ಯಾತ್ಮಕ ದತ್ತಾಂಶ ಕೇಂದ್ರಗಳಿಗೆ ಕರ್ನಾಟಕವನ್ನು ಆಯ್ಕೆಯ ಗಮ್ಯ ತಾಣವನ್ನಾಗಿ ಮಾಡುವುದು ನೀತಿಯ ದೂರದೃಷ್ಟಿಯಾಗಿದೆ. ಇಲ್ಲಿವರೆಗೆ ಮಾತಾಡಿದೀವಲ್ವ, ಇಲ್ಲಿವರೆಗೆ ಇಷ್ಟೆಲ್ಲ ಡಿಸ್ಕಷನ್ ಮಾಡಿದೀವಲ್ವ, ನೋಡ್ಬೋದು ಅವೇ ಇರೋದು. ಎಕನಾಮಿಕ್ಸ್ ಅವರು ಓದೇ ಪ್ರಶ್ನೆ ತೆಗಿತಾರೆ, ಅವರೇನು ಪ್ರಶ್ನೆ ತೆಗಿತಕ್ಕಂಥವ್ರೇನು ಸುಮ್ಮನೆ ಅವಸರದಲ್ಲಿ ತೆಗೆಯಲ್ಲ. ನೋಡಿ,
ದತ್ತಾಂಶ ಕೇಂದ್ರಗಳ ಸ್ಥಾಪನೆಗೆ ವ್ಯಾಪಾರ ಮಾಡುವ ಸುಲಭ ಮತ್ತು ಸಕ್ರಿಯಗೊಳಿಸುವ ವಾತಾವರಣವನ್ನು ಒದಗಿಸ್ತಕ್ಕಂಥದ್ದು ನಮ್ಮ ರಾಜ್ಯದ ಒಂದು ಉದ್ದೇಶ ಆಗಿತ್ತು. ಆ ಉದ್ದೇಶವನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಭವಿಷ್ಯದ ಆಯ್ಕೆಯ ತಾಣವನ್ನಾಗಿ ಮಾಡ್ತಕ್ಕಂಥದ್ದು ಮತ್ತು ಇಂಗಾಲದ ಹೆಜ್ಜೆ ಗುರುತನ್ನು ಕಡಿಮೆ ಮಾಡಿ ದತ್ತಾಂಶ ಮಾಹಿತಿ ಕೇಂದ್ರಗಳಿಗೆ ನವೀಕರಿಸಬಹುದಾದ ಇಂಧನ ಮೂಲಗಳ ಆಧಾರಿತ ಬಲವನ್ನು ಸಾಧಿಸಲು ಉದ್ದೇಶಿಸಿದೆ. ಅದೇ ಸ್ಟೇಟ್ಮೆಂಟೇ ಎಕನಾಮಿಕ್ ಸರ್ವೆದಲ್ಲೇ ಇದೆ ಅಲ್ರಿ, ಕಾಪಿ ಇನ್ನೇನು ಬೇಕು. ಅಂದರೆ ದತ್ತಾಂಶ ಕೇಂದ್ರಗಳ ಇಂಗಾಲದ ಮಟ್ಟವನ್ನು ಕಡಿಮೆಗೊಳಿಸಿ ನವೀಕರಿಸಬಹುದಾದ ಇಂಧನ ಮೂಲ ಆಧಾರಿತ ಶಕ್ತಿಯನ್ನು ಸಾಧಿಸಲು ನೋಡಿ, ಎಕನಾಮಿಕ್ ಸರ್ವೆ ಕಾಪಿಯಲ್ಲಿರ್ತಕ್ಕಂಥದ್ದನ್ನೇ ಡೈರೆಕ್ಟಾಗಿ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಬಂದಿದೆ. ವಿಶೇಷ ಆರ್ಥಿಕ ವಲಯವನ್ನು ಸ್ಥಾಪಿಸುವ ಉದ್ದೇಶ ಹೊಂದಿದೆ. ಸಿ ತಪ್ಪು. ಇಲ್ಲಿ ಇಷ್ಟೆಲ್ಲ ಮಾತಾಡಿದೀವಲ್ವಾ, ಅಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್, ಇಟ್ ಏಮ್ಸ್ ಟು ಎಸ್ಟಾಬ್ಲಿಷ್ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಎಲ್ಲಾದ್ರೂ ಇತ್ತ ಅಂದರೆ ಇಲ್ಲ, ಎಲ್ಲೂ ಇರಲಿಲ್ಲ ಸ್ಪೆಷಲ್ ಎಕನಾಮಿಕ್ ಝೋನ್ ಸ್ಥಾಪಿಸ್ತೀವಿ ಅಂತ. ಅರ್ಥ ಮಾಡ್ಕೊಳ್ರಿ, ಓದಿದಾಗ ಮಾತ್ರ ಇಂಥ ಅಂಶಗಳು ನೆನಪಿರ್ತವೆ. ಇಲ್ಲ ಅಂದರೆ ಇರ್ಬೋದು ಸ್ಪೆಷಲ್ ಎಕನಾಮಿಕ್ ಝೋನ್ ಇರ್ಬೋದು, SEZ ಇಲ್ಲದೆ ಅದಂಗ್ರಿ ಡೇಟಾ ಸೆಂಟರ್ ಪಾಲಿಸಿ ತರಕ್ಕೆ ಸಾಧ್ಯ ಅಂತ ಅನಿಸ್ಕೊಂಡ್ರೆ, ಅಂತ ಮನಸ್ಸು ಅನಿಸಿದರೆ ತಪ್ಪಾಗ್ತೀವಿ ನಾವು. ಡಿ, ಇಟ್ಸ್ ಆಫರ್ ಸಪೋರ್ಟ್ಸ್ ಥ್ರೂ ಇನ್ಸೆಂಟಿವ್ಸ್ ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ಸ್. ಇನ್ಸೆಂಟಿವ್ಸ್ ಅಂತ ಇತ್ತೇ ಹೊರತು ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಅಂತ ಇರಲಿಲ್ಲ. ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಕೊಡೋಕ್ಕೆ ಇದು ಕೇಂದ್ರ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರಕ್ಕೂ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ಸ್ಗೂ ಯಾವ ಸಂಬಂಧವೂ ಇಲ್ಲ. ಹಾಗಾಗಿ 2 ಹೇಳಿಕೆಗಳು ಮಾತ್ರ ಸರಿಯಾಗಿದ್ದಾವೆ, ಎ ಹೇಳಿಕೆ ಮತ್ತು ಬಿ ಹೇಳಿಕೆ. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಸೊ ಹೀಗೆ ನಾವು ಕೇವಲ ಅಲ್ಲ, ಅಟ್ಲೀಸ್ಟ್ ಇವಾಗಾದ್ರೂ IT ಪಾಲಿಸಿ ಅದ್ರ ಬಗ್ಗೆ ಆದರೂ ಓದ್ತಾ ಇದ್ದೀವಿ. ಈ ಡೇಟಾ ಸೆಂಟರ್ ಪಾಲಿಸಿ ಬಗ್ಗೆ ಕೇಳೇ ಇಲ್ಲ ಅಂದ್ಕೊಂಡ್ರೆ ಮತ್ತು ಎಕ್ಸಾಮಲ್ಲಿ ಪ್ರಶ್ನೆ ಬಂದರೆ ನಾವು ಆನ್ಸರ್ ಮಾಡೋಕ್ಕಾಗಲ್ಲ, ನಾವು ಪಾಸ್ ಆಗಲ್ಲ, ನಾವು ಕಷ್ಟ. ಕ್ವಶನ್ ನಂಬರ್ 4, 2024ರಿಂದ 2029 ಕರ್ನಾಟಕ ನೀತಿಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಇಲ್ಲಿ ಮತ್ತೊಂದು 2-3 ನೀತಿಗಳನ್ನು ಕೊಟ್ಟಿದ್ದೀವಿ, ಪಾಲಿಸಿಗಳನ್ನು. ಯಾವ್ಯಾವು ನೋಡೋಣ. ಫಸ್ಟ್ ಒನ್, ದ ಕರ್ನಾಟಕ ಸೈಬರ್ ಸೆಕ್ಯೂರಿಟಿ ಪಾಲಿಸಿ 2024ರಿಂದ 2029. ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಏಮ್ಸ್ ಟು ಮೇಕ್ ದ ಸ್ಟೇಟ್ ಎ ಲೀಡಿಂಗ್ ಹಬ್ ಫಾರ್ ದ ಸೈಬರ್ ಸೆಕ್ಯೂರಿಟಿ ಇನ್ನೋವೇಷನ್. ಓಕೆ, ಹೇಳಿಕೆ ಅಷ್ಟೇ, ಇನ್ನೂ ಸರಿನೇ ತಪ್ಪ ಗೊತ್ತಿಲ್ಲ. ಇಲ್ಲ ಸರ್ ಕನ್ಫ್ಯೂಸ್ ಆಗುತ್ತೆ, ಫಸ್ಟೇ ಹೇಳಿಬಿಡಿ ಯಾವ ಸರಿ ಅಂತ. ಓಕೆ, ಹಾಗಾದರೆ ಮೇಲಿನ ಎಲ್ಲ ಹೇಳಿಕೆಗಳು ಸರಿ ಇದ್ದಾವೆ. ಹೌದು, ಕರ್ನಾಟಕ ಸೈಬರ್ ಸೆಕ್ಯೂರಿಟಿ ಪಾಲಿಸಿ 2024ರಿಂದ 2029. ಈಗ IT ಪಾಲಿಸಿ ನೋಡಿದ್ವಿ 2025ರಿಂದ 2030. ಈಗ ಡೇಟಾ ಸೆಂಟರ್ ಪಾಲಿಸಿ ನೋಡಿದ್ವಿ 2022ರಿಂದ 2027. ಫೈನ್. ಈಗ ಮತ್ತೊಂದು ಪಾಲಿಸಿ ಬರ್ತಾ ಇದೆ, ಸೈಬರ್ ಸೆಕ್ಯೂರಿಟಿ ಪಾಲಿಸಿ 2024ರಿಂದ 2029. ಮತ್ತು ಈ ಕರ್ನಾಟಕ ಸೈಬರ್ ಪಾಲಿಸಿ ಎಂಫಸೈಸಸ್ ಕೊಲಾಬರೇಷನ್ ಬಿಟ್ವೀನ್ ದ ಗವರ್ನಮೆಂಟ್, ಇಂಡಸ್ಟ್ರಿ ಆ್ಯಂಡ್ ಅಕಾಡೆಮಿಯಾ. ಕರ್ನಾಟಕ ಸೈಬರ್ ಭದ್ರತಾ ನೀತಿಯು ಸರ್ಕಾರ, ಉದ್ಯಮ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ನಡುವಿನ ಸಹಯೋಗಕ್ಕೆ ಒತ್ತು ನೀಡುತ್ತದೆ. ಓಕೆ, ಸರಿ ಇದೆ ಹೇಳಿಕೆ. 2024ರಿಂದ 2029 ಮತ್ತೊಂದು ಪಾಲಿಸಿ ಇದೆ, ಅದೇ GCC ಪಾಲಿಸಿ. ಇದರ ಉದ್ದೇಶ ಏನು? 3.5 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುವ ಮತ್ತು 2029 ವೇಳೆಗೆ 500 ಹೊಸ GCCಗಳನ್ನು ಆಕರ್ಷಿಸುವ ಗುರಿಯನ್ನು ಹೊಂದಿದೆ. ಅಂದರೆ ಸರಿ ಇದೆ, ಯಾಕಂದರೆ ಮೇಲೆ ಎಲ್ಲ ಹೇಳಿಕೆಗಳು ಸರಿ ಇದಾವೆ ಅಂತ ಮೊದಲೇ ಅನೌನ್ಸ್ ಮಾಡಿಬಿಟ್ಟಿದ್ದೀವಲ್ವ ನಾವು. ಹಾಗಾಗಿ 3 ಹೇಳಿಕೆಗಳು ಸರಿ ಇದ್ದಾವೆ. ಈ ಪ್ರಶ್ನೆಯಲ್ಲಿ 2 ಹೊಸ ಪಾಲಿಸಿಗಳನ್ನು ಮಾತಾಡ್ತಾ ಇದ್ದೀವಿ. ಒಂದು ಕರ್ನಾಟಕ ಸೈಬರ್ ಸೆಕ್ಯೂರಿಟಿ ಪಾಲಿಸಿ 2024ರಿಂದ 2029, ನೋಟ್ ಮಾಡ್ಕೊಂಬಿಡಿ. ಇನ್ನೊಂದು GCC ಪಾಲಿಸಿ 2024ರಿಂದ 2029. ಅದ್ರ ಮೇಲೆ ಪ್ರಶ್ನೆ ಏನು ಕೇಳಿದ್ರಿ ಹಿಂದೆ ಯಾವಾಗ ಒಂದು ಪಾಠಲ್ಲಿ ಹೇಳ್ತಾ ಇದ್ದೆ, ಈಗ ಮತ್ತೆ ನೋಡೋಣ. ಕರ್ನಾಟಕ ಸೈಬರ್ ಭದ್ರತಾ ನೀತಿ 2024ರಿಂದ 2029 ರಾಜ್ಯದಲ್ಲಿ ಸುರಕ್ಷಿತ ಮತ್ತು ದೃಢವಾದ ಡಿಜಿಟಲ್ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಗುರಿಯನ್ನು ಹೊಂದಿದೆ. ಡಿಜಿಟಲ್ ಪರಿಸರ ವ್ಯವಸ್ಥೆ, ಕರ್ನಾಟಕ ಸೈಬರ್ ಸೆಕ್ಯೂರಿಟಿ ಪಾಲಿಸಿ 24 to 29. ರೆಸಿಲಿಯಂಟ್ ಆ್ಯಂಡ್ ಸೆಕ್ಯೂರ್ ಡಿಜಿಟಲ್ ಎಕೋಸಿಸ್ಟಮ್ ಕರ್ನಾಟಕದಲ್ಲಿರಬೇಕು. ನಿರ್ಣಾಯಕ ಮೂಲಸೌಕರ್ಯವನ್ನು ರಕ್ಷಿಸುವುದು, ಸೈಬರ್ ಸುರಕ್ಷತೆಯ ಜಾಗೃತಿಯನ್ನು ಉತ್ತೇಜಿಸುವುದು ಮತ್ತು ಭದ್ರತಾ ತಂತ್ರಜ್ಞಾನಗಳಲ್ಲಿ ನಾವೀನ್ಯತೆಯನ್ನು ತರತಕ್ಕಂಥದ್ದು. ಈ ನೀತಿಯು ಸರ್ಕಾರ, ಉದ್ಯಮ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ನಡುವಿನ ಸಹಯೋಗವನ್ನು, ಸೈಬರ್ ಭದ್ರತಾ ನವೋದ್ಯಮಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತದೆ. ಈಗ ಸೈಬರ್ ಸೆಕ್ಯೂರಿಟಿಯಲ್ಲಿ ಹೊಸ ಸ್ಟಾರ್ಟಪ್ಗಳನ್ನು ತರಬೇಕು. ಇವತ್ತು ನೋಡ್ತಾ ಇದ್ದೀವಿ, ಅಲ್ಲಿ ಯಾವುದೋ ಅರೆಸ್ಟ್ ಆಯಿತು, ಡಿಜಿಟಲ್ ಅರೆಸ್ಟ್ ಅಂತೆ. ಎಲ್ಲೋ ಮನೇಲಿರ್ತಾರೆ, ಅಲ್ಲಿ ಯಾವನೋ ಫೋನ್ ಮಾಡ್ತಾನೆ, ಇವ್ರನ್ನ ಎದುರಿಸ್ತಾನೆ, ಅಷ್ಟು ಅಮೌಂಟ್ ಹಾಕಿ ಇಷ್ಟು ಅಮೌಂಟ್ ಹಾಕಿ ಅಂತ. ಇಂತಹ ಕಾಲ ಬಂದಿದೆ ಇವತ್ತು.
ಯಾವುದೋ ಒಂದು APK ಫೈಲ್ ಬರುತ್ತೆ, ಕ್ಲಿಕ್ ಮಾಡ್ತೀವಿ, ಅಕೌಂಟ್ ಎಲ್ಲ ಜೀರೋ ಆಗುತ್ತಂತೆ ಅಲ್ವಾ. ಇನ್ನೊಂದು ಯಾವುದೋ ಡೀಪ್ ಫೇಕ್, ಯಾರೋ ಮುಖಕ್ಕೆ ಯಾರ್ದೋ ಮುಖ ಸೇರಿಸಿ ಇನ್ನೇನೋ ಮಾಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಅದ್ರ ಮೇಲೆ ರಿಸರ್ಚ್ ಮಾಡ್ತಕ್ಕಂಥ ಶೈಕ್ಷಣಿಕ ಸಂಸ್ಥೆಗಳು, ಅದ್ರ ಮೇಲೆ ಸ್ಟಾರ್ಟಪ್ಗಳು, ಅದ್ರ ಮೇಲೆ ಇಂಡಸ್ಟ್ರಿಗಳು, ಅದ್ರ ಮೇಲೆ ಸರ್ಕಾರ, ಇವುಗಳೆಲ್ಲದರ ನಡುವೆ ಸಹಯೋಗ ಇದ್ದರೆ ಮಾತ್ರ ಇಂಥ ಹೊಸ ಹೊಸ ಟೆಕ್ನಾಲಜಿಯಲ್ಲಿ ನಾವು ಇಂಪ್ರೂವೈಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ದತ್ತಾಂಶ ರಕ್ಷಣೆಯನ್ನು ಬಲಪಡಿಸುವ ಮೂಲಕ ಜಾಗತಿಕ ಉತ್ತಮ ಅಭ್ಯಾಸಗಳನ್ನು ಅನುಷ್ಠಾನಗೊಳಿಸುವ ಹಾಗೂ ಡಿಜಿಟಲ್ ಆರ್ಥಿಕತೆಯ ಸುರಕ್ಷತೆ ಮತ್ತು ವಿಶ್ವಾಸವನ್ನು ಖಾತ್ರಿಪಡಿಸುವ ಮೂಲಕ ರಾಜ್ಯವನ್ನು ಸೈಬರ್ ಭದ್ರತೆಯ ಪ್ರಮುಖ ಕೇಂದ್ರವಾಗಿಸಲು ನಮ್ಮ ಕರ್ನಾಟಕ ಸೈಬರ್ ಸೆಕ್ಯೂರಿಟಿ ಪಾಲಿಸಿ 2024-29 ಸಾಧಿಸ್ತಾ ಇದೆ ಅಥವಾ ತಂದಿರತಕ್ಕಂಥ ಉದ್ದೇಶವಾಗಿದೆ. ಅರ್ಥ ಮಾಡ್ಕೊಂಡ್ರೆ ಓಕೆ. ನೆಕ್ಸ್ಟು ಇದರ ಅಡಿಯಲ್ಲಿ ಏನೇನು ಸಾಧನೆಗಳಾಗಿದ್ದಾವೆ ಈಗ ಆಲ್ರೆಡಿ ಅಂದರೆ, ಈ ಒಂದು ನೀತಿ ಸ್ಥಾಪನೆಯಾದ ಒಂದೇ ವರ್ಷದೊಳಗೆ ಸುಮಾರು 13 ಸಂಸ್ಥೆಗಳು ಪ್ರೋತ್ಸಾಹಧನಕ್ಕೆ ಈಗ ಆಲ್ರೆಡಿ ಅರ್ಜಿಯನ್ನು ಹಾಕಿದ್ದಾವೆ. ಸೊ ಇಲ್ಲ ಸರ್ ಆಯಿತು, ನಾವು ಇಂಥ ಒಂದು ಫೀಲ್ಡಲ್ಲಿ ಸ್ಟಾರ್ಟಪ್ಪನ್ನು ಮಾಡಬೇಕಂತಿದ್ದೀವಿ, ನಮಗೊಂದಷ್ಟು ಇನ್ಸೆಂಟಿವ್ ಕೊಡಿ ಅಥವಾ ಪ್ರೋತ್ಸಾಹಧನ ಕೊಡಿ ಅಂತ ಆಲ್ರೆಡಿ 13 ಸಂಸ್ಥೆಗಳು ನಮ್ಮ ಕಿಟ್ಸ್ಗೆ ಇತ್ತೀಚೆಗೆ ಅಪ್ಲಿಕೇಶನನ್ನು ಕೂಡ ಹಾಕಿದ್ದಾವೆ. ಓಕೆ ಫೈನ್. ಇನ್ನೊಂದು GCC ನೀತಿ ಅಥವಾ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ ಅಂತ ಕರಿತಾ ಇದ್ದೀವಿ. ಸೊ ಈ ಒಂದು GCC ನೀತಿ, ಜಾಗತಿಕ ಸಾಮರ್ಥ್ಯ ಕೇಂದ್ರ ನೀತಿ, GCC ನೀತಿ 2024-29 ಕರ್ನಾಟಕದಲ್ಲಿ ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳನ್ನು ಉತ್ತೇಜಿಸಲು ಸರ್ಕಾರವು ನೂತನ ಜಾಗತಿಕ ಸಾಮರ್ಥ್ಯ ಕೇಂದ್ರ ನೀತಿ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ GCC 24-29 ಅನ್ನು ತಂದಿದೆ. ಏನಿದು ಜಾಗತಿಕ ಸಾಮರ್ಥ್ಯ ಕೇಂದ್ರ ನೀತಿ? ಇದನ್ನು BTS 2024 ಕಾರ್ಯಕ್ರಮದಲ್ಲಿ ಭಾರತದ ಮೊದಲ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ನೀತಿಯನ್ನು ಪ್ರಾರಂಭಿಸುವುದರೊಂದಿಗೆ ಐತಿಹಾಸಿಕ ಮೈಲುಗಲ್ಲನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ತಂದಿದೆ. ಇದರರ್ಥ ಸೊ ಇಡೀ ದೇಶದಲ್ಲಿ GCC ನೀತಿಯನ್ನು ತಂದಿರತಕ್ಕಂಥ ಮೊಟ್ಟ ಮೊದಲ ರಾಜ್ಯ ಯಾವುದು ಅಂದರೆ ನಮ್ಮ ಕರ್ನಾಟಕವಾಗುತ್ತೆ. ಜಾಗತಿಕ ಸಾಮರ್ಥ್ಯ ಕೇಂದ್ರಗಳಿಗೆ ಕರ್ನಾಟಕವನ್ನು ಜಾಗತಿಕ ಕೇಂದ್ರ ಬಿಂದುವಾಗಿ ರಚಿಸಲು ಈ ನೀತಿಯನ್ನು ರೂಪಿಸಲಾಗಿದೆ. 500ಕ್ಕೂ ಹೆಚ್ಚಿನ ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳನ್ನು ಆಕರ್ಷಿಸುವುದು, 3.5 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುವುದು ಮತ್ತು 2029 ವೇಳೆಗೆ ಕರ್ನಾಟಕದ ಆರ್ಥಿಕತೆಗೆ ಸುಮಾರು $50 ಶತಕೋಟಿ ಕೊಡುಗೆಯನ್ನು ನೀಡುವ ಗುರಿಯನ್ನು ನಮ್ಮ ಕರ್ನಾಟಕ ಜಾಗತಿಕ ಸಾಮರ್ಥ್ಯ ಕೇಂದ್ರ ನೀತಿ GCC ನೀತಿ 24-29 ಹೊಂದಿದೆ. ಫಸ್ಟ್ ಆಫ್ ಆಲ್ ಜಾಗತಿಕ ಸಾಮರ್ಥ್ಯ ಕೇಂದ್ರ ಅಂದ್ರೆ ಏನು ಸರ್? GCC ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ ಅಂದ್ರೇನು? ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಮೈಕ್ರೋಸಾಫ್ಟ್ ಕಂಪನಿ ಇವತ್ತು ಆಪರೇಟಿಂಗ್ ಸಿಸ್ಟಮಲ್ಲಿ ಬಹಳಷ್ಟು ಪ್ರಾಬಲ್ಯವನ್ನು ಸಾಧಿಸಿದೆ, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. ಆ ಒಂದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನ ಏನಾದರೂ ಹೊಸ ಡೆವಲಪ್ಮೆಂಟನ್ನು ಮಾಡಬೇಕಾದ್ರೆ ಎಲ್ಲವೂ ಅಮೆರಿಕದ ಕ್ಯಾಲಿಫೋರ್ನಿಯಾನೋ ಅಥವಾ ಇನ್ನೆಲ್ಲೋ ನಡೆಯುತ್ತೆ ಅಂತ ಅನ್ಕೊಳ್ಳೋಣ. ಅದ್ರ ಬದಲಾಗಿ ಒಂದು ದೊಡ್ಡ ಕೆಪಬಿಲಿಟಿ ಸೆಂಟರ್, ರಿಸರ್ಚ್ ಸೆಂಟರನ್ನು R&D ಮಾಡೋದಕ್ಕೆ ಒಂದು ಸೆಂಟರನ್ನು ನಮ್ಮ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿದರೆ ಅದನ್ನು ನಾವು GCC ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ ಅಂತ ಕರಿಬೋದು. ಅದೇ ಥರ ಟೆಸ್ಲಾ ಕಂಪನಿ ಎಲ್ಲ ರಿಸರ್ಚನ್ನು ಯಾಕಲ್ಲಿ ಮಾಡಬೇಕು? ಬೆಂಗಳೂರಲ್ಲೋ, ಕರ್ನಾಟಕದ ಮೈಸೂರಲ್ಲೋ ಅಥವಾ ಕಲಬುರಗಿಲೋ, ಬೆಳಗಾವಿಲೋ, ದಾವಣಗೆರೆಲೋ ಅಥವಾ ಹುಬ್ಳಿಲೋ ಮಾಡ್ಬೋದಲ್ಲ. ಈ ರೀತಿಯಾಗಿ ಇಂತಹ ಪ್ರಮುಖ ನೀತಿ ನಿರ್ಧಾರಕಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ಸೆಂಟರ್, ಪ್ರಮುಖ ಸಂಶೋಧನೆಯನ್ನು ಮಾಡ್ತಕ್ಕಂಥ ಒಂದು ಸೆಂಟರ್, ಅವುಗಳನ್ನು ಸಾಮರ್ಥ್ಯ ಕೇಂದ್ರಗಳು ಅಥವಾ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು ಅಂತ ಕರಿತೀವಿ. ಅಂಥವುಗಳಲ್ಲಿ ನಮ್ಮ ಕನ್ನಡಿಗರು ಅಥವಾ ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು ಆ GCCಗಳಲ್ಲಿ ಕೆಲಸ ಮಾಡಿದಷ್ಟು ಅಥವಾ GCCಗಳನ್ನು ನಮ್ಮ ಕರ್ನಾಟಕಕ್ಕೆ ತಂದಷ್ಟು ಉದ್ಯೋಗಾವಕಾಶ ಜಾಸ್ತಿ ಆಗುತ್ತೆ, ನಮ್ಮ ಆರ್ಥಿಕತೆಗೆ ಹೆಚ್ಚಿನ ಕೊಡುಗೆ ಸಿಕ್ಕಂಗಾಗುತ್ತೆ. ಅದಕ್ಕೋಸ್ಕರ 500ಕ್ಕೂ ಹೆಚ್ಚಿನ ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರ, ಈಗ ಆಲ್ರೆಡಿ 500 ಇದಾವಂತೆ, ಇನ್ನೂ 500 ತರಬೇಕು 2029 ವೇಳೆಗೆ. ಇದು ಉದ್ದೇಶ. ಎಷ್ಟು ಉದ್ಯೋಗಗಳನ್ನು ಸೃಷ್ಟಿಸ್ತಕ್ಕಂಥ ಉದ್ದೇಶ? 3.5 ಲಕ್ಷ. ಯಾವ ಪಾಲಿಸಿ? ಕರ್ನಾಟಕ ಜಾಗತಿಕ ಸಾಮರ್ಥ್ಯ ಕೇಂದ್ರ ನೀತಿ ಪಾಲಿಸಿ. ಓಕೆ. ನೆಕ್ಸ್ಟ್, ಈ ನೀತಿಯು ಉದ್ಯೋಗ ಸೃಷ್ಟಿಯನ್ನು ಹೆಚ್ಚಿಸುವುದಲ್ಲದೆ
ನಾವೀನ್ಯತೆ ಮತ್ತು ಪಾಲುದಾರಿಕೆಗಳನ್ನು ಉತ್ತೇಜಿಸಲು, ರಾಜ್ಯದ ಮೂಲ ಸೌಕರ್ಯವನ್ನು ಬಲಪಡಿಸಲು ಮತ್ತು ಜಾಗತಿಕ ತಂತ್ರಜ್ಞಾನ ದಿಗ್ಗಜರಿಗೆ ಕರ್ನಾಟಕವನ್ನು ಆಕರ್ಷಕ ತಾಣವನ್ನಾಗಿ ಮಾಡಲು ಒತ್ತು ಕೊಡ್ತಾ ಇದೆ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ, ನೀವೇ ಓದಿ. ಒಟ್ಟಾರೆಯಾಗಿ ಜಾಗತಿಕ ಸಾಮರ್ಥ್ಯ ಕೇಂದ್ರ ನೀತಿಯು ಕಾರ್ಯತಂತ್ರದ ಗುರಿಗಳೊಂದಿಗೆ ಕರ್ನಾಟಕದ ಪ್ರವರ್ತಕ ಎಂಬ ಖ್ಯಾತಿಯನ್ನು ಹೊಂದಿದೆ. ಈ ರೀತಿ GCCಗಳನ್ನು ತಂದಿರತಕ್ಕಂಥದ್ರಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥದ್ದು, ಫಸ್ಟ್ GCC ನೀತಿಯನ್ನು ತಂದಿರತಕ್ಕಂಥದ್ದೇ ಕರ್ನಾಟಕ. ಹಾಗಾಗಿ ಟ್ರೈಲ್ ಬ್ಲೇಜರ್ ಅಂತ ನಾವು ಹಿಂದೆ ಮಾತಾಡಿದ್ವಲ್ವ. ಈ ನೀತಿ ಅಡಿಯಲ್ಲಿ ಏನೇನೀಗ ಪ್ರಮುಖ ಸಾಧನೆಗಳಾಗಿದ್ದಾವೆ ಆಲ್ರೆಡಿ ನೋಡ್ಬೋದು. ಸೊ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಕರ್ನಾಟಕ ಬರೀ ಇಲ್ಲಷ್ಟೇ ಅಲ್ಲ, ಅಮೆರಿಕದ ವಿವಿಧ ನಗರಗಳಿಗೆ ಹೋಗಿ ಅಲ್ಲಿ ರೋಡ್ ಶೋ ಮಾಡಿದೆ ಅಂತೆ ಕರ್ನಾಟಕ. ಸೊ ಬನ್ನಿ, ನಮ್ಮಲ್ಲಿ GCC ಸ್ಥಾಪನೆ ಮಾಡಿ, ನಮ್ಮಲ್ಲಿ ಯೂತ್ ಇದ್ದಾರೆ, ಟ್ಯಾಲೆಂಟ್ ಇದೆ, ನಾಲೆಜ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ವಾತಾವರಣ ಇದೆ, ಎಲ್ಲ ಮಾಡಿಕೊಡ್ತೀವಿ ಅಂತ. ಕರ್ನಾಟಕ GCC ಪಾಲಿಸಿ ಏಮ್ಸ್ ಟು ಕ್ರಿಯೇಟ್ 3.5 lakh jobs by 29. India's Global Capability Center GCCs are emerging strategic hubs reshaping the Indian corporate landscape. ಇದು ನಾವು ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಮಾತಾಡಿದಾಗ ನೋಡಿದ್ದೀವಿ. ಸೊ ಅದರಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. What are GCCs? GCC stands for Global Capability Centers, sometimes called the captive centers. These are offices or hubs set up in countries like India by international companies to handle the key operations. Key operations ಮಾಡೋದಕ್ಕೆ ಈ GCC ಸೆಂಟರ್ಸ್ ಇರ್ತವೆ. ಎಲ್ಲವೂ ಅಮೆರಿಕದಲ್ಲೇ ಕುಂತ್ಕೊಂಡು ಮಾಡಲ್ಲ. ಕೆಲವು ಇಂಪಾರ್ಟೆಂಟ್ ಸೆಂಟರ್ಸ್ಗಳನ್ನು ಭಾರತದಲ್ಲೂ ಕೂಡ ಸ್ಥಾಪನೆ ಮಾಡಿದ್ದಾರೆ. Think of GCCs as a company's extended arm, managing everything from tech innovation to HR cluster services. ಜಲಸಂಪನ್ಮೂಲ ಇಲಾಖೆ, WRD, ಜೂನಿಯರ್ ಇಂಜಿನಿಯರ್, HK ರೀಸನ್ ಪೇಪರ್ 2025 ಸೆಪ್ಟೆಂಬರ್ ಕ್ಲಾಸ್ ನಂಬರ್ 913 ಮಾತಾಡಿದ್ವಿ ಏನಂತ. ವಿತ್ ರೆಫರೆನ್ಸ್ ಟು ದ ಕರ್ನಾಟಕ ಗವರ್ನಮೆಂಟ್ಸ್ ಪಾಲಿಸಿ ಆನ್ ಗ್ಲೋಬಲ್ ಕ್ಯಾಪಬಿಲಿಟಿ ಸೆಂಟರ್ GCCs, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. The state has set a target to double the number of GCCs to 1000 by 2029. ಸರಿ ಇದೆ ಇಲ್ವಾ? ಇವಾಗ ನೀವೇ ಹೇಳಬೇಕು. 2029 ವೇಳೆಗೆ 1000 ಹೆಚ್ಚಿಸ್ಬೇಕನ್ನೋ ಗುರಿಯನ್ನು ಹಾಕ್ಕೊಂಡಿದೆ. ಸರ್ ಇಲ್ಲೆಲ್ಲ 500 ಅಂತ ನಂಬರ್ ನೋಡಿದ್ವಿ ಅಷ್ಟೇ, ನಮಗೆ 1000 ಅಂತ ಕಾಣಲಿಲ್ವಲ್ಲ ಅಂದರೆ ಆಲ್ರೆಡಿ 500 ಇದ್ದಾವೆ, ಇನ್ನು 500 ಸೇರಿಸಿ 1000 ಮಾಡ್ಬೇಕನ್ನೋದು ಅದರ ಅರ್ಥ. ಓಕೆ, ದ ಪಾಲಿಸಿ ಆಫರ್ಸ್ ಎ ಫಿಸ್ಕಲ್ ಇನ್ಸೆಂಟಿವ್ ಸಚ್ ಆಸ್ ರೆಂಟಲ್ ಸಬ್ಸಿಡಿ ಆ್ಯಂಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಸಪೋರ್ಟ್. ಹೌದು, ಏನಾದ್ರು ಇನ್ಸೆಂಟಿವ್ ಕೊಟ್ಟರೆ ಬಂದು ಸ್ಥಾಪನೆ ಮಾಡ್ತಾರೆ. ಸುಮ್ಮನೆ ನಿಮ್ಮದೇ ಖರ್ಚು ನೋಡ್ರಿ, ಬಂದು ನಮ್ಮಲ್ಲಿ ಕಂಪನಿ ಸ್ಥಾಪನೆ ಮಾಡ್ರಿ ಅಂದ್ರೆ ಯಾರು ಬರ್ತಾರೆ ಹೇಳಿ ಅಲ್ವಾ? ಈಗ ಯಾವುದೋ ಏನೋ ಒಂದು ಉದ್ದೇಶ ಇದೆ, ಕೆಲಸ ಆಗಬೇಕಾಗಿದೆ, ಅಲ್ಲಿಗೆಲ್ಲ ನೀವು ಬರ್ರಿ ನಿಮ್ಮ ಖರ್ಚು ಇಟ್ಕೊಂಬರ್ರಿ ಅಂದರೆ ಯಾರು ಬರ್ತಾರೆ ಹೇಳಿ? ಅದೇನು ಮದುವೆನ ಖರ್ಚು ಇಟ್ಕೊಂಬರೋಕ್ಕೆ? ಎಸ್ಟಾಬ್ಲಿಷ್ಮೆಂಟ್ ಆಫ್ GCCs ಈಸ್ ರಿಸ್ಟ್ರಿಕ್ಟೆಡ್ ಟು ಡಿಸಗ್ನೇಟೆಡ್ ಟೆಕ್ ಪಾರ್ಕ್ಸ್ ವಿದಿನ್ ದ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್. ತಪ್ಪು. ಎಲ್ಲ GCCನ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟಲ್ಲಿ ಯಾರೂ ಕರ್ನಾಟಕ ಸರ್ಕಾರ ಒಪ್ಪುಗಳಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ನಿಪುಣ ಕರ್ನಾಟಕ ಫೋಕಸಸ್ ಆನ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಲೈಕ್ AI, ಬ್ಲಾಕ್ ಚೈನ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ. ಹೌದು, ನಿಪುಣ ಕರ್ನಾಟಕವು AI, ಬ್ಲಾಕ್ ಚೈನ್ ಟೆಕ್ನಾಲಜಿ, ಸೈಬರ್ ಸೆಕ್ಯೂರಿಟಿ ಅಂತಹ ಉದಯೋನ್ಮುಖ ತಂತ್ರಜ್ಞಾನಗಳೇನಿದ್ದಾವೆ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದೆಯಾ? ಏನಿದೆ ನಿಪುಣ ಕರ್ನಾಟಕ? ಯಾರು ತಂದಿದ್ದಾರೆ? ಯಾರು ನಿಪುಣರಾಗಬೇಕು ಕರ್ನಾಟಕದಲ್ಲಿ? ಯಾರನ್ನ ಅಥವಾ ಯಾರ ನಿಪುಣತೆಯನ್ನು ಹೆಚ್ಚಿಸಲು ನಿಪುಣ ಕರ್ನಾಟಕ ತರ್ತಾ ಇದ್ದಾರೆ ನೋಡೋಣ. ಸೆಕೆಂಡ್ ಒನ್, ದ ಇನಿಷಿಯೇಟಿವ್. ಇದೇನು ನಿಪುಣ ಕರ್ನಾಟಕ ಇನಿಷಿಯೇಟಿವ್ ಏನಿದೆ, ಇಟ್ ಈಸ್ ಇನಿಷಿಯೇಟಿವ್ ಫುಲ್ಲಿ ಫಂಡೆಡ್ ಬೈ ದ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅಂದರೆ ತಪ್ಪಾಗುತ್ತೆ. ಎರಡನೇದು ತಪ್ಪು, ಒಂದೇದು ಸರಿ ಇದೆ. ಅಂದರೆ ಯಾರೋ ಸಹಾಯ ಮಾಡ್ತಾ ಇರಬೇಕು ಕರ್ನಾಟಕ ಸರ್ಕಾರಕ್ಕೆ. ಕರ್ನಾಟಕ ಸರ್ಕಾರ ಓನ್ ತಂದೆ ಹಣವನ್ನು ನೀಡ್ತಾ ಇಲ್ಲ. ಮತ್ತು ಮೂರನೇದು, ಕಿಯೋನಿಕ್ಸ್ ಆ್ಯಂಡ್ ಕೆಡೆಮ್ ಕೊಲಾಬ್ರೇಟ್ ವಿತ್ ದ ಗೌರ್ಮೆಂಟ್ ಟು ಇಂಪ್ಲಿಮೆಂಟ್ ನಿಪುಣ ಕರ್ನಾಟಕ ಥ್ರೂ ದ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ PPP ಮಾಡೆಲ್ಸ್. ಸೊ ಸರಿ ಇದೆ. ಹಾಗಾದರೆ ನಿಪುಣ ಕರ್ನಾಟಕ ಯಾವುದಕ್ಕೆ ತಂದಿದ್ದಾರೆ? ನಿಮ್ಮನ್ನೇ ನಿಪುಣ ಮಾಡೋದಕ್ಕೆ ತಂದಿರ್ತಕ್ಕಂಥದ್ದು, ಅಥವಾ ನಮ್ಮನ್ನೇ ಕರ್ನಾಟಕ ಸರ್ಕಾರ ನಿಪುಣತೆಯನ್ನು ಹೆಚ್ಚಿಸ್ತಾ ಇದೆ. ನಾವು ಅಂದರೆ ಏನು? ಕರ್ನಾಟಕದಲ್ಲಿರ್ತಕ್ಕಂಥವ್ರು. ಓಕೆ, ಕರ್ನಾಟಕ ಸರ್ಕಾರವು ನಿಪುಣ ಕರ್ನಾಟಕವನ್ನು ತಂದಿದೆ. ಇದರಲ್ಲಿ ಸ್ಥಳೀಯವಾಗಿ ಕೌಶಲ್ಯ ಹೊಂದಿ ಜಾಗತಿಕವಾಗಿ ಕೆಲಸ ಮಾಡಿ. ಇಲ್ಲೇ ನಾವೇ ಟ್ರೈನಿಂಗ್ ಕೊಡ್ತೀವಿ, ನೀವು ಹೋಗಿ ಫಾರಿನ್ನಲ್ಲಿ ಎಲ್ಲಿ ಬೇಕಾದ್ರೆ ಕೆಲಸ ಮಾಡಿ ಅನ್ನಂಗೆ ಅರ್ಥ ನಿಪುಣ ಕರ್ನಾಟಕ.
ಕರ್ನಾಟಕ ಸರ್ಕಾರವು ನಿಪುಣ ಕರ್ನಾಟಕ ಉಪಕ್ರಮವನ್ನು ಘೋಷಿಸುವುದರೊಂದಿಗೆ ಕೃತಕ ಬುದ್ಧಿಮತ್ತೆ, ಬ್ಲಾಕ್ಚೈನ್ ಟೆಕ್ನಾಲಜಿ, ಸೈಬರ್ ಸೆಕ್ಯುರಿಟಿ, ಡೇಟಾ ಸೈನ್ಸ್ನಂತಹ ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಸ್ಥಳೀಯ ಕೆಲಸಗಾರರ ಕೌಶಲ್ಯವನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ. ಈ ಉಪಕ್ರಮವು ಉನ್ನತ ಕೌಶಲ್ಯ, ಪುನರ್ ಕೌಶಲ್ಯ, ವೃತ್ತಿಪರ ತರಬೇತಿಯ ಮೂಲಕ ಶೈಕ್ಷಣಿಕ ಮತ್ತು ಉದ್ಯಮದ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಇಲ್ಲಿ ಒಂದು ಪಾಯಿಂಟ್ ಇದೆ, ಅರ್ಥ ಮಾಡ್ಕೊಂಡ್ರಿ. ಶೈಕ್ಷಣಿಕ ಮತ್ತು ಉದ್ಯಮ ಇವೆರಡರ ನಡುವಿನ ಅಂತರವನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಈಗ ಬಹಳ ಅಂತರ ಇದೆ, ಹೌದು. ಬ್ಲಾಕ್ಚೈನ್ ಟೆಕ್ನಾಲಜಿ ನಾವು ಅಕಾಡೆಮಿಕ್ಸಲ್ಲಿ ಓದೋದಕ್ಕೂ ಆ ಕಂಪನಿಗಳಲ್ಲಿ ಕೆಲಸ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ, ಬಹಳ ಡಿಫ್ರೆನ್ಸ್ ಇದೆ. ಕೃತಿಕ ಬುದ್ಧಿಮತ್ತೆ ಬರೀ ಅಂದ್ರೇನು, ಯಾವ ಟೈಪ್ ಇದೆ, ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡ್ರಲ್ಲ, ಅದ್ರ ಮೇಲೆ ಹೋಗಿ ಕೆಲಸ ಮಾಡೋದು ಹೇಗೆ, ದೆರ್ ಇಸ್ ಎ ಡಿಫ್ರೆನ್ಸ್, ದೆರ್ ಇಸ್ ಎ ಗ್ಯಾಪ್, ಹ್ಯೂಜ್ ಗ್ಯಾಪ್. ಸೈಬರ್ ಸೆಕ್ಯುರಿಟಿ, ಡೇಟಾ ಸೈನ್ಸ್ನಂತಹ ಈ ಎಮರ್ಜಿಂಗ್ ಟೆಕ್ನಾಲಜೀಸಲ್ಲಿ ನಮ್ಮ ಸ್ಥಳೀಯ ಕರ್ನಾಟಕದವರಿಗೆ ಹೆಚ್ಚಿನ ಕೌಶಲ್ಯವನ್ನು ಕೊಡೋ ಮೂಲಕ ಅವ್ರು ಹೋಗಿ ಡೈರೆಕ್ಟಾಗಿ ಕಂಪ್ನಿಯಲ್ಲಿ ಕೆಲಸ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ನಿಪುಣತೆಯನ್ನು ತರಬೇಕು ಅನ್ನೋ ಉದ್ದೇಶವೇ ನಿಪುಣ ಕರ್ನಾಟಕದ ಪ್ರಮುಖ ಉದ್ದೇಶವಾಗಿದೆ. ಈ ಉಪಕ್ರಮವು ಉನ್ನತ ಕೌಶಲ್ಯ, ಅಪ್ಸ್ಕಿಲ್ಲಿಂಗ್, ರೀಸ್ಕಿಲ್ಲಿಂಗ್ ಆ್ಯಂಡ್ ವೊಕೇಶನಲ್ ಟ್ರೈನಿಂಗ್. ಓಕೆ, ಇದರಲ್ಲಿ ಕಿಯೋನಿಕ್ಸು ಮತ್ತು ಕೆಡೆಮ್ ಸಹಯೋಗದಲ್ಲಿ ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ PPP ಮಾದರಿಯೊಂದಿಗೆ 40% ಸರ್ಕಾರಿ ಪಾಲ್ಗೊಳ್ಳುವಿಕೆಯನ್ನು ಅನುಷ್ಠಾನಗೊಳಿಸ್ತಾ ಇದೆ. ಅಂದರೆ ಒಂದು 40% ಕರ್ನಾಟಕ ಸರ್ಕಾರ ಕೊಟ್ಟರೆ ಇನ್ನುಳಿದಿದ್ದು ಪ್ರೈವೇಟರು ಕೊಡಬೇಕಾಗುತ್ತೆ. ಈ ಉಪಕ್ರಮವು ಜಾಗತಿಕ ಉದ್ಯೋಗ ಮತ್ತು ಸ್ಥಳೀಯ ಕೌಶಲ್ಯಾಭಿವೃದ್ಧಿಯನ್ನು ಜಾಗತಿಕ ದೃಷ್ಟಿಕೋನದ ಗುರಿಯಾಗಿಸಿಕೊಂಡಿದ್ದು, ಕರ್ನಾಟಕದ ಯುವಕರನ್ನು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ, ಜಾಗತಿಕ ಸಾಮರ್ಥ್ಯ ಕೇಂದ್ರಗಳಲ್ಲಿ, ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉದ್ಯೋಗ ಪಡೆಯಲು ಸಹಾಯ ಮಾಡ್ತಾ ಇದೆ. ನಮ್ಮ ಕರ್ನಾಟಕದ ಯುವಕರಿಗೆ AI, ಬ್ಲಾಕ್ಚೈನು, ಸೈಬರ್ ಸೆಕ್ಯುರಿಟಿ, ಡೇಟಾ ಸೈನ್ಸಲ್ಲಿ ಒಳ್ಳೆ ಟ್ರೈನಿಂಗ್ ಕೊಟ್ಬಿಟ್ರೆ, ನಮ್ಮ GCC ಪಾಲಿಸಿಯಲ್ಲಿ ಏನು ಬೇರೆ ಬೇರೆ ಕಂಪನಿಗಳು ಬಂದು ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ಸನ್ನು ಏನು ಸ್ಟಾರ್ಟ್ ಮಾಡ್ತಾರೆ, ಅದರಲ್ಲಿ ಉದ್ಯೋಗ ಪಡ್ಕೊಳ್ಬೋದು. ಅಥವಾ ನಮ್ಮ ಬೆಂಗಳೂರು ಸುತ್ತಮುತ್ತ, ಮೈಸೂರು ಸುತ್ತಮುತ್ತ, ಏನು ಮಂಗಳೂರು ಸುತ್ತಮುತ್ತ, ಹುಬ್ಳಿ ಸುತ್ತಮುತ್ತ ಏನು ಒಳ್ಳೊಳ್ಳೆ ಕಂಪನೀಸ್ ಇದ್ದಾವೆ, ಅದರಲ್ಲಿ ಕೆಲಸ ಮಾಡೋದಕ್ಕೆ ನಮ್ಮ ಯುವಕರು ರೆಡಿ ಇದ್ದಾರೆ, ಓದಿದ್ದಾರೆ, ಒಳ್ಳೆ ಎಜುಕೇಷನ್ ಪಡೆದಿದ್ದಾರೆ. ಬಟ್ ಆ ಗ್ಯಾಪ್ ಏನಿದೆ, ಆ ಗ್ಯಾಪ್ ಫಿಲ್ ಮಾಡೋದರಲ್ಲಿ ನಾವು ಹಿಂದೆ ಬೀಳಬಾರ್ದು ಅನ್ನೋ ಉದ್ದೇಶಕ್ಕೆ ನಿಪುಣ ಕರ್ನಾಟಕ ತಂದಿರ್ತಕ್ಕಂಥದ್ದು. ಓಕೆ, ಸೊ ಬೇರೆ ಬೇರೆ ಅಂಶಗಳು ಇಲ್ಲಿದ್ದಾವೆ ನೋಡಿ. ಕೌಶಲ್ಯಾಭಿವೃದ್ಧಿಗೆ ನಿಪುಣ ಕರ್ನಾಟಕ, ಖಾಸಗಿ ಸಹಭಾಗಿತ್ವ ಕೂಡ ಇದೆ. ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಇದರಲ್ಲಿ ಕೈ ಜೋಡಿಸ್ತಾ ಇದ್ದಾವೆ. ನಿಪುಣ ಕರ್ನಾಟಕ, ಕೆಟೆಕ್ ಕಿಡ್ಸ್, ಸ್ಟಾರ್ಟಪ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಕರ್ನಾಟಕ, ITBT ಇಲಾಖೆ ಡಿಪಾರ್ಟ್ಮೆಂಟು MOU ಸೈನ್ ಆಗಿದೆ ಈಗ ಆಲ್ರೆಡಿ ಮೈಕ್ರೋಸಾಫ್ಟ್, NVIDIA, ಆಕ್ಸೆಂಚರ್, ಇಂಟೆಲ್, IBM ನಂತಹ ದೊಡ್ಡ ದೊಡ್ಡ ಕಂಪನಿಗಳ ಜೊತೆ. ನಿಪುಣ ಕರ್ನಾಟಕ 1 lakh ಇಂಡಿವಿಜುವಲ್ಸ್ ಟು ಬಿ ಸ್ಕಿಲ್ಡ್ ಇನ್ ಕೊಲಾಬರೇಷನ್ ವಿತ್ ಮೈಕ್ರೋಸಾಫ್ಟ್, ಇಂಟೆಲ್, IBM, ಆಕ್ಸೆಂಚರ್, BFS ಬೇರೆ ಬೇರೆ ಕಂಪನಿಗಳ ಜೊತೆ. ಕರ್ನಾಟಕ ಬೋಸ್ಟ್ ಹೈಯೆಸ್ಟ್ ನಂಬರ್ ಆಫ್ AI ಪ್ರೊಫೆಷನಲ್ಸ್ ಗ್ಲೋಬಲಿ, ಬಿಲ್ಡಿಂಗ್ ಅನ್ ಇಂಡಸ್ಟ್ರಿ ರೆಡಿ ವರ್ಕ್ ಫೋರ್ಸ್ ಟು ಮೀಟ್ ದ ಗ್ಲೋಬಲ್ ಡಿಮ್ಯಾಂಡ್ಸ್. ಬೆಂಗಳೂರು ಟೆಕ್ ಸಮಿಟ್ 2024 ಹೇಳಿದ್ರು, 2025 ಆಯಿತು, 2026 ಆಯಿತು. ನಿಪುಣ ಕರ್ನಾಟಕಕ್ಕೆ ಚಾಲನೆ. ಪ್ರತಿ ವರ್ಷ 1 ಲಕ್ಷ ಮಂದಿಗೆ ತರಬೇತಿ, ಕನಿಷ್ಠ 70% ಮಂದಿಗೆ ಉದ್ಯೋಗ ನೀಡುವ ಗುರಿ. ಉತ್ತರ ಕರ್ನಾಟಕದ ಭಾಗದಲ್ಲಿ 432 ನವೋದ್ಯಮಗಳ ಆರಂಭಕ್ಕೆ ನೋಂದಣಿ, ಬಿಯಾಂಡ್ ಬೆಂಗಳೂರು. ಓಕೆ, ಅರ್ಥ ಮಾಡ್ಕೊಳ್ರಿ. ಹೀಗೆ ಇಲ್ಲಿ ಏನಾಗ್ತಾ ಇದೆ ಸರ್, 1 ಲಕ್ಷ ಮಂದಿಗೆ ತರಬೇತಿ ಕೊಟ್ಟಿದ್ದಾರಾ ನಿಪುಣ ಕರ್ನಾಟಕದಲ್ಲಿ? ಕೊಡ್ತಾ ಇರ್ತಾರೆ ಬೇರೆ ಬೇರೆ ಮುಖಾಂತರ. ಬಟ್ ಅದು ಎಷ್ಟು ಈಡೇರುತ್ತೆ, ಸರ್ಕಾರ ಕಾರ್ಯಕ್ರಮಗಳನ್ನು ತರುತ್ತೆ, ಅದು ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತೆ ಅನ್ನೋದು ಅದು ಬೇರೆ ವಿಚಾರ. ಇಲ್ಲಿ ನಮ್ಮ ಉದ್ದೇಶ ಇರಲಿ, ಅದೆಲ್ಲ ಮೈಂಡಿಗೆ ಬಂದೇ ಬರುತ್ತೆ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಷ್ಟು ನೆನ್ಪಿಡ್ಬೇಕು, ಹೇಗೆ ನೆನ್ಪಿಡಬೇಕು, ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಓಕೆ, ಇನ್ನು ಕ್ವಶನ್ ನಂಬರ್ 6, ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಫಸ್ಟ್ ಒನ್, ಕರ್ನಾಟಕ ಎಕ್ಸಲರೇಷನ್ ನೆಟ್ವರ್ಕ್ ಈಸ್ ಇಂಡಿಯಾಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ statewide initiative dedicated to the accelerating the growth stage startups.
ಈಗ ಬೆಳವಣಿಗೆ ಹಂತದಲ್ಲಿರ್ತವೆ ನವೋದ್ಯಮಗಳು. ಆ ಬೆಳವಣಿಗೆ ಹಂತದಲ್ಲಿರ್ತಕ್ಕಂಥ ನವೋದ್ಯಮಗಳನ್ನು ವೇಗಗೊಳಿಸಲು ಭಾರತ ದೇಶದ ಮೊಟ್ಟ ಮೊದಲ ರಾಜ್ಯವಾಗಿ ಒಂದು ಇನಿಷಿಯೇಟಿವ್ನ ತಂದಿದೆ ಕರ್ನಾಟಕ ರಾಜ್ಯ. ಅದೇ ಕರ್ನಾಟಕ ಆಕ್ಸಲರೇಷನ್ ನೆಟ್ವರ್ಕ್ ಅಂತ. ಒಂದು ಹೇಳಿಕೆ, ಎಲ್ಲ ಹೇಳಿಕೆಗಳು ಸರಿಯಾಗಿದ್ದಾವೆ. ಸರಿ, ಎರಡನೇ ಹೇಳಿಕೆ, ಕರ್ನಾಟಕ ಕ್ವಾಂಟಮ್ ರೋಡ್ ಮ್ಯಾಪ್ ವಾಸ್ ಅನ್ವೀಲ್ಡ್ ವಿತ್ ದ ವಿಷನ್ ಆಫ್ ಕಾಂಟ್ರಿಬ್ಯೂಟಿಂಗ್ $20 billion ಟು ಕರ್ನಾಟಕಸ್ ಎಕಾನಮಿ ಬೈ 2030. ಏನು 2030 ವೇಳೆಗೆ ಕರ್ನಾಟಕದ ಆರ್ಥಿಕತೆಗೆ $20 ಶತಕೋಟಿ ಕೊಡುಗೆ ನೀಡುವ ದೂರದೃಷ್ಟಿಯೊಂದಿಗೆ ಕರ್ನಾಟಕ ಕ್ವಾಂಟಮ್ ಮಾರ್ಗಸೂಚಿಯನ್ನು ಅನಾವರಣಗೊಳಿಸಲಾಗಿದೆ. ಸರಿಯಾಗಿದೆ ಹೇಳಿಕೆ. ಮೂರನೇದು, ದ ಎಸ್ಟಾಬ್ಲಿಷ್ಮೆಂಟ್ ಆಫ್ 16 ಸೆಂಟರ್ ಆಫ್ ಎಕ್ಸಲೆನ್ಸಸ್, 16 COEs by the government of Karnataka plays a crucial role in advancing emerging technologies. ಕರ್ನಾಟಕ ಸರ್ಕಾರವು 16 ಶ್ರೇಷ್ಠತಾ ಕೇಂದ್ರಗಳ ಸ್ಥಾಪನೆಯ ಮೂಲಕ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಮುಂದುವರಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದೆ. ಅಂದರೆ ಈ ಮೂರು ಹೇಳಿಕೆಗಳು ಸರಿಯಾಗಿದ್ದಾವೆ. ಕರ್ನಾಟಕ ಆಕ್ಸಲರೇಷನ್ ನೆಟ್ವರ್ಕ್ KAN ಇದು ಇಂಡಿಯಾಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಸ್ಟೇಟ್ ವೈಡ್ ಇನಿಷಿಯೇಟಿವ್ ಡೆಡಿಕೇಟೆಡ್ ಟು ದ ಆಕ್ಸಲರೇಟಿಂಗ್ ಗ್ರೋತ್ ಸ್ಟೇಜ್ ಸ್ಟಾರ್ಟಪ್ಸ್. ಹೌದು, ನವೋದ್ಯಮಗಳಂದ್ರೇ ಹಾಗೆ, ಸ್ಟಾರ್ಟಪ್ಗಳಂದ್ರೆ ಹಾಗೆ, ಅವು ಇನ್ನೂ ಒಂದು ಸಸಿ ಇದ್ದಂತೆ. ಈಗ ಮರವಾಗಿದ್ದರೆ ಮಳೆ ಬರಲಿ, ಗಾಳಿ ಬರಲಿ ಅಥವಾ ಇನ್ನೊಂದೇನಾಗಲಿ ಹಾಗೇ ನಿಂತಿರುತ್ತಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಒಂದು ಸಣ್ಣ ಸಸಿ, ಒಂದು ಗಿಡ ಜೋರು ಗಾಳಿ ಬೀಸಿದ್ರೆ ಬಿದ್ದೋಗ್ತಕ್ಕಂಥ ಗಿಡ, ಹೆಚ್ಚಾಗಿ ಮಳೆ ಬಿದ್ದರೆ ಅದರ ಕತೆ ಮುಗೀತು. ಅಂತಹ ನವೋದ್ಯಮಗಳೇನಿದ್ದಾವೆ ಅವುಗಳನ್ನು ವೇಗಗತಗೊಳಿಸಲು ಕರ್ನಾಟಕ ಒಂದು ಇನಿಷಿಯೇಟಿವ್ನ ತರ್ತಾ ಇದೆ. ಅದೇ ಕರ್ನಾಟಕ ಆಕ್ಸಲರೇಷನ್ ನೆಟ್ವರ್ಕ್ ಆಗುತ್ತೆ. ಇದು ಬೆಂಗಳೂರು ಮೂಲದ ಆ ಆಕ್ಸಲರೇಷನ್ಗಳನ್ನು ಮೈಸೂರು, ಮಂಗಳೂರು, ಹುಬ್ಳಿ, ಧಾರವಾಡ, ಬೆಳಗಾವಿಯಂತಹ ನಗರಗಳ ಪ್ರಾದೇಶಿಕ ಇನ್ಕ್ಯುಬೇಟರ್ಗಳೊಂದಿಗೆ ಸಂಪರ್ಕಗೊಳಿಸುತ್ತದೆ. ಓಕೆ, ಒಂದು ಈ ರೀತಿಯ ಸುಮಾರು 360 ಬೆಳವಣಿಗೆ ಹಂತದ ಸ್ಟಾರ್ಟಪ್ಗಳನ್ನು ಮುಂದಿನ 3 ವರ್ಷಗಳಲ್ಲಿ ಅವುಗಳನ್ನು ವೇಗಗೊಳಿಸಿ ಬೆಂಬಲಿಸ್ತಕ್ಕಂಥ ಗುರಿಯನ್ನು ಹಾಕ್ಕೊಂಡಿದೆ. ಅವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರ್ಬೋದು. ಆರೋಗ್ಯ, ರಕ್ಷಣೆ, ಕೈಗಾರಿಕಾ ತಂತ್ರಜ್ಞಾನ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳ ಸ್ಟಾರ್ಟಪ್ಗಳನ್ನು ಒಂದಷ್ಟು ವೇಗಗೊಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ತರ್ತಾ ಇದೆ. ಒಂದನೇ ಹೇಳಿಕೆ. ಇನ್ನು ಎರಡನೇದು ಕ್ವಾಂಟಮ್ ಮಾರ್ಗಸೂಚಿ, ಕ್ವಾಂಟಮ್ ರೋಡ್ ಮ್ಯಾಪ್. ಕರ್ನಾಟಕ ಸರ್ಕಾರವು ಕ್ವಾಂಟಮ್ ಇಂಡಿಯಾ ಶೃಂಗಸಭೆಯ ಸಂದರ್ಭದಲ್ಲಿ ಕರ್ನಾಟಕ ಕ್ವಾಂಟಮ್ ಮಾರ್ಗಸೂಚಿಯನ್ನು ಅನಾವರಣಗೊಳಿಸುವ ಮೂಲಕ ಕ್ವಾಂಟಮ್ ತಂತ್ರಜ್ಞಾನಗಳಲ್ಲಿ ಜಾಗತಿಕ ನಾಯಕನಾಗುವ ರಾಜ್ಯದ ಮಹತ್ವಾಕಾಂಕ್ಷೆಯನ್ನು ಪುನರುಚ್ಚರಿಸಿದೆ. ಇದು 2035 ವೇಳೆಗೆ ರಾಜ್ಯದ ಆರ್ಥಿಕತೆಗೆ ಸುಮಾರು $20 ಶತಕೋಟಿ ಕೊಡುಗೆ ನೀಡುವ ದೃಷ್ಟಿಕೋನವನ್ನು ಹೊಂದಿದೆ. ಕ್ವಾಂಟಮ್ ಮಾರ್ಗಸೂಚಿಯು ಕರ್ನಾಟಕವನ್ನು ಸಂಪೂರ್ಣ ಕ್ವಾಂಟಮ್ ಮೌಲ್ಯ ಸರಪಳಿಯಲ್ಲಿ ಇರಿಸುವ ಹಂತದ ಕಾರ್ಯವಿಧಾನವನ್ನು ಅಳವಡಿಸಿಕೊಂಡಿದೆ. ಸೊ ಕ್ವಾಂಟಮ್ ರಿಲೇಟೆಡ್ ಟೆಕ್ನಾಲಜೀಸಲ್ಲಿ ಕರ್ನಾಟಕ ಮುಂದೆ ಬರಬೇಕನ್ನೋ ಉದ್ದೇಶಕ್ಕೆ ಉದ್ಯೋಗಗಳ ಸೃಷ್ಟಿ ಆಗಬೇಕು, ಪೇಟೆಂಟ್ಗಳನ್ನು ಸಲ್ಲಿಸೋದಕ್ಕೆ ಮಾರ್ಗಸೂಚಿಗಳಿದಾವಂತೆ, R&D ಬಗ್ಗೆ ಇದೆ ಅಂತೆ. ಒಟ್ಟಾರೆಯಾಗಿ ಕ್ವಾಂಟಮ್ ಕ್ಷೇತ್ರದಲ್ಲೂ ಕೂಡ ಕರ್ನಾಟಕ ಮುಂದೆ ಇದೆ. ಇನ್ನು ಸೆಂಟರ್ ಆಫ್ ಎಕ್ಸಲೆನ್ಸಸ್, ಒಟ್ಟು 16 ಸೆಂಟರ್ ಆಫ್ ಎಕ್ಸಲೆನ್ಸನ್ನು ತರೋದಕ್ಕೆ ಇವತ್ತು ಕರ್ನಾಟಕ ಮುಂದೆ ಬಂದಿದೆ. ಅದರಲ್ಲೂ ಅಡ್ವಾನ್ಸಿಂಗ್ ಟೆಕ್ನಾಲಜೀಸಲ್ಲಿ ಈಗ ಕರ್ನಾಟಕದಲ್ಲಿ IAS ಇದೆ, ಬೆಂಗಳೂರಲ್ಲಿ IIIT ಇದೆ, ಬೆಂಗಳೂರಲ್ಲೂ ಇದೆ, ನಮ್ಮ ರಾಯಚೂರಲ್ಲೂ ಇದೆ, ಧಾರವಾಡದಲ್ಲೂ ಇದೆ. IIT ಇದೆ ಧಾರವಾಡದಲ್ಲಿ, NIT ಇದೆ ಸೂರತ್ಕಲ್ಲಲ್ಲಿ, CUK ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಕಲಬುರಗಿಯಲ್ಲಿದೆ. ಸಾಕಷ್ಟು ಯೂನಿವರ್ಸಿಟಿಗಳಿದ್ದಾವೆ, ಡೀಮ್ಡ್ ಯೂನಿವರ್ಸಿಟಿಗಳಿದ್ದಾವೆ. ಹೀಗೆ ಇಂತಹ ಕೇಂದ್ರಗಳಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸನ್ನು ತರಬೇಕು. ಅಂತಹ 16 ಸೆಂಟರ್ ಆಫ್ ಎಕ್ಸಲೆನ್ಸ್ಗಳನ್ನು ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸಲ್ಲಿ ಇಂಡಸ್ಟ್ರಿ ಅಸೋಸಿಯೇಷನ್ ಜೊತೆ ತರಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದೆ. ಅದರಲ್ಲಿ ಎಂಥ ಟೆಕ್ನಾಲಜೀಸು, ಎಮರ್ಜಿಂಗ್ ಟೆಕ್ನಾಲಜೀಸಲ್ಲಿ. ಕರ್ನಾಟಕ ಸರ್ಕಾರವು ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು ಪ್ರಮುಖವಾದ 16 ಶ್ರೇಷ್ಠತೆಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದೆ ಈಗ ಆಲ್ರೆಡಿ. ಈ ಶ್ರೇಷ್ಠತೆಯ ಕೇಂದ್ರಗಳು ಪ್ರತಿಷ್ಠಿತ ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಉದ್ಯಮ ಸಂಘಗಳೊಂದಿಗೆ ಕಾರ್ಯತಂತ್ರದ
ಭಾಗವಾಗಿ ಸಂಯೋಜಿತಗೊಂಡಿದ್ದಾವೆ. ಇವುಗಳಲ್ಲಿ ಅತ್ಯಾಧುನಿಕ ಸಂಶೋಧನೆ ನಡೆಯುತ್ತೆ, ನಾವೀನ್ಯತೆಯಲ್ಲಿ ಮುಂಚೂಣಿಯಲ್ಲಿರೋದಕ್ಕೆ ಸಾಧ್ಯ ಆಗುತ್ತೆ, ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ವೇಗಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ನವೋದ್ಯಮ ಪರಿಸರ ವ್ಯವಸ್ಥೆಯನ್ನು ಬೆಂಬಲಿಸುವಲ್ಲಿ ಈ ಶ್ರೇಷ್ಠತಾ ಕೇಂದ್ರಗಳು ಸೆಂಟರ್ ಆಫ್ ಎಕ್ಸಲೆನ್ಸಸ್ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಅಂಥವು ಎಲ್ಲಿದ್ದಾವೆ? ಒಂದು ಎಕ್ಸಾಂಪಲ್ಲು, ಈಗ ಬೆಂಗಳೂರಿನ IIT ಹಳೆಯ ವಿದ್ಯಾರ್ಥಿಗಳ ಕೇಂದ್ರ ಏನಿದೆ ಅಲ್ಲಿ AI ಸೆಂಟರ್ ಆಫ್ ಎಕ್ಸಲೆನ್ಸು ಹಲವಾರಿದೆವು. ಸೈಬರ್ ಭದ್ರತಾ ಎಕ್ಸಲೆನ್ಸು. ಅದೇ ಥರ IIT ಅಲ್ಯುಮಿನಿಯಲ್ಲಿ ನೋಡಿದ್ವಿ ಈಗ ಆಲ್ರೆಡಿ ಹಲವಾರು ರೋಬೋಟಿಕ್ಸು, ಹೀಗೆ ಸೆಂಟರ್ ಆಫ್ ಎಕ್ಸಲೆನ್ಸಸ್ ಇದ್ದಾವೆ. ಸೊ ನೋಟ್ ಮಾಡ್ಕೊಳ್ರಿ ಅಷ್ಟೇ. ಇನ್ನು KA 708 ಹುದ್ದೆಗಳ ಗ್ರೂಪ್ C FDA HK ರೀಜನ್ ಪೇಪರ್ ಕ್ಲಾಸ್ ನಂಬರ್ 1008ರಲ್ಲಿ ಡಿಸ್ಕಷನ್ ಮಾಡಿದ್ವಿ. ಅಲ್ಲೇನಿತ್ತು, ಭಾರತದ ಪ್ರಥಮ ಸಮರ್ಪಿತ ಕ್ವಾಂಟಮ್ ಸಿಟಿ ಎಲ್ಲಿ ಸ್ಥಾಪಿಸಲಾಗ್ತಾ ಇದೆ ಅಂದರೆ ಹೆಸರಘಟ್ಟ ಬೆಂಗಳೂರಿನಲ್ಲಿ. ಆಗಸ್ಟ್ 2025 ಪಾರ್ಟ್ 3 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕ್ಲಾಸ್ ನಂಬರ್ 880ಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಕ್ವಾಂಟಮ್ ಇಂಡಿಯಾ ಬೆಂಗಳೂರು 2025 ಉದ್ಘಾಟನೆಯಾಗಿತ್ತು ಅಂತ ಕರೆಂಟ್ ಅಫೇರ್ಸಲ್ಲಿ ಮಾತಾಡಿದ್ವಿ. ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಥೀಮು ಬಿಲ್ಡಿಂಗ್ ಎ ಕ್ವಾಂಟಮ್ ಎಕೋಸಿಸ್ಟಮ್ ಕುಬಿಟ್ಸ್ ಟು ಸೊಸೈಟಿ. ಭಾರತದ ಮೊದಲ ಅಂತಾರಾಷ್ಟ್ರೀಯ ಕ್ವಾಂಟಮ್ ಕೇಂದ್ರಿತ ಶೃಂಗಸಭೆ ಬೆಂಗಳೂರಿನಲ್ಲಿ ಉದ್ಘಾಟನೆ ಆಗಿತ್ತು. ನಾವು ಕರೆಂಟ್ ಅಫೇರ್ಸಲ್ಲಿ ಆಗಸ್ಟ್ 2025 ಪಾರ್ಟ್ 3ಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಕ್ವಾಂಟಮ್ ಮಿಷನ್ಗೆ 1000 ಕೋಟಿ. ಕ್ವಾಂಟಮ್ ರಾಜಧಾನಿಯಾಗಿ ನಮ್ಮ ಕರ್ನಾಟಕ. ಸೊ ಆ ವಿಡಿಯೋ ನೋಡಿ ಕರೆಂಟ್ ಅಫೇರ್ಸ್, ಅದರಲ್ಲೆಲ್ಲ ಕ್ವಾಂಟಮ್ ಬಗ್ಗೆ ಹೇಳಿದ್ದೀನಿ. ಇನ್ನು 2024 ಪ್ರಿಲಿಮ್ಸ್ ಪೇಪರ್ 1ನಲ್ಲಿ ನ್ಯಾಷನಲ್ ಕ್ವಾಂಟಮ್ ಮಿಷನ್ NQM will establish 4 thematic hubs, T-hubs, to promote innovation in quantum computing, communication, sensing and materials. ನೋಡಿ, ಪ್ರಶ್ನೆಗಳು ಎಮರ್ಜಿಂಗ್ ಟೆಕ್ನಾಲಜೀಸ್ ಮೇಲೆ ಕೂಡ ಬರ್ತಾ ಇದ್ದಾವೆ. ನಾವು ಕೇವಲ ಅದೇ ಜಿಯೋಗ್ರಫಿ, ಅದೇ ಪಾಲಿಟಿ, ಅದೇ ಹಿಸ್ಟ್ರಿ ಅಲ್ಲ, ಪ್ರಶ್ನೆಗಳು ಅದನ್ನು ಮೀರಿ ಬರ್ತಾ ಇದ್ದಾವೆ, ಗಮನ ಹರಿಸಿ. ನ್ಯಾಷನಲ್ ಕ್ವಾಂಟಮ್ ಮಿಷನ್ ಬಗ್ಗೆ ಕೂಡ ಸಾಲ್ವ್ ಮಾಡಿದ್ದೀವಿ ಎಕ್ಸಾಮಲ್ಲಿ. ಇನ್ನು ಕೈಗಾರಿಕಾ ವಿಸ್ತರಣಾಧಿಕಾರಿ, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್, IEO HK ರೀಜನ್ ಪೇಪರ್, ಅದನ್ನು ಕ್ಲಾಸ್ ನಂಬರ್ 900ಅಲ್ಲಿ ಸಾಲ್ವ್ ಮಾಡಿದ್ದೀವಿ. ಏನಿತ್ತು ಪ್ರಶ್ನೆ? ಇಂಡಿಯಾಸ್ ಕ್ವಾಂಟಮ್ ಮಿಷನ್, ನ್ಯಾನೋ ಮಿಷನ್ ಇಂಡಿಯಾ, ಭಾರತ್ 6G ಅಲಯನ್ಸ್ ಯಾವುದ್ಯಾವುದಕ್ಕೆ ಸಂಬಂಧಿಸಿದ್ದಾವೆ? ಎಗೆ 2 ನ್ಯಾನೋ ಮಿಷನ್ ಇಂಡಿಯಾ ಕ್ವಾಂಟಮ್ ಡಾಟ್ಸ್, B ಇಂಡಿಯಾ ಕ್ವಾಂಟಮ್ ಮಿಷನ್ ಕ್ವಾಂಟಮ್ ಎಂಟ್ಯಾಂಗಲ್ಡ್ ಕಮ್ಯುನಿಕೇಷನ್, ಭಾರತ್ 6G ಅಲಯನ್ಸ್ ಹೋಲೋಗ್ರಫಿಕ್ ಕಮ್ಯುನಿಕೇಷನ್. ಇವಂದ್ರೇನು? ಕ್ಲಾಸ್ ನಂಬರ್ 900 ಹೋಗಿ ನೋಡಿ. ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದಕ್ಕೆ ಒಂದು ಕೋರ್ಸ್ ಇದೆ, ಸೊ ಹೋಗಿ ಫಾಲೋ ಮಾಡಿ. ಏಪ್ರಿಲ್ 2023 ಇಂಪಾರ್ಟೆಂಟ್ ಪ್ರಚಲಿತ ಘಟನೆಗಳ ಪಾರ್ಟ್ 5 ಕ್ಲಾಸ್ ನಂಬರ್ 259. ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ಗೆ ಎಷ್ಟು ಮೊತ್ತ ನಿಗದಿಪಡಿಸಿದ್ದಾರೆ? 6,000 ಕೋಟಿ. UPSC ಪ್ರಿಲಿಮ್ಸ್ 2025 GK ಪೇಪರ್ ಕರೆಂಟ್ ಅಫೇರ್ಸ್ ಪಾರ್ಟ್ 1 ಕ್ಲಾಸ್ ನಂಬರ್ 807 ಏನು ಕೇಳಿದ್ರು? ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದಟ್ ಮೊಜೊರೋನಾ 1 ಚಿಪ್ ವಿಲ್ ಎನೇಬಲ್ ಕ್ವಾಂಟಮ್ ಕಂಪ್ಯೂಟಿಂಗ್. ಮೊಜೊರೋನಾ 1 ಚಿಪ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ಡ್ ಬೈ ಅಮೆಜಾನ್ ವೆಬ್ ಸರ್ವಿಸಸ್. ಡೀಪ್ ಲರ್ನಿಂಗ್ ಇಸ್ ಎ ಸಬ್ಸೆಟ್ ಆಫ್ ಮಷಿನ್ ಲರ್ನಿಂಗ್. ಮತ್ತು UPSC ಪೇಪರ್ ಟಫೆಸ್ಟ್ ಆಫ್ ದಿ ಟಫ್ ಬಂದಿತ್ತು ಅಂತ ಹೇಳ್ತಾ ಇದ್ದಾರೆ. 2025ರಲ್ಲಿ ಎಂತೆಂಥ ಟಾಪಿಕ್ ಕೇಳಿದೆ ನೋಡಿ. ಈ ಸಲ ಸಾಲ್ವ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಎಕನಾಮಿಕ್ ಸರ್ವೇದಲ್ಲಿ ಬ್ಯುಸಿ ಇದ್ದೆ. ನೋಡೋಣ, ಯಾವಾಗಾದರೂ ಬೇಕಾದಾಗ ಆಯಾ ಕ್ವಶನ್ ತಗೊಂಡು ಹೇಳ್ತೀವಿ. ಸೊ ಇದನ್ನು ನಾವು ನಮ್ಮ ಕರೆಂಟ್ ಅಫೇರ್ಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಮೊಜೊರೋನಾ 1 ಮೈಕ್ರೋಸಾಫ್ಟ್ ಅವರ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಅಂತ. ಸೊ ಹಾಗಾಗಿ ಕಂಟಿನ್ಯೂಸ್ ಫಾಲೋ ಮಾಡ್ತಾ ಇದ್ರೆ ಯೂಸ್ ಆಗುತ್ತೆ. ಕ್ವಶನ್ ನಂಬರ್ 7. ಕ್ವಾಂಟಮ್ ಸಂವಹನ ಮತ್ತು ಕಂಪ್ಯೂಟಿಂಗ್ನಂತಹ ಕ್ಷೇತ್ರಗಳಲ್ಲಿ ಪ್ರಗತಿಗೆ ಚಾಲನೆ ನೀಡುತ್ತಿರುವ ಕ್ವಾಂಟಮ್ ರಿಸರ್ಚ್ ಪಾರ್ಕ್ ಎಲ್ಲಿದೆ? ವೇರ್ ಈಸ್ ದ ಕ್ವಾಂಟಮ್ ರಿಸರ್ಚ್ ಪಾರ್ಕ್ ವಿಚ್ ಈಸ್ ಡ್ರೈವಿಂಗ್ ಅಡ್ವಾನ್ಸ್ಮೆಂಟ್ಸ್ ಇನ್ ಏರಿಯಾ ಸಚ್ ಆಸ್ ಕ್ವಾಂಟಮ್ ಕಮ್ಯುನಿಕೇಷನ್ ಆ್ಯಂಡ್ ಕಂಪ್ಯೂಟಿಂಗ್ ಈಸ್ ಲೊಕೇಟೆಡ್? ಅಂದರೆ IIScಯಲ್ಲಿ ಒಂದು ಕ್ವಾಂಟಮ್ ರಿಸರ್ಚ್ ಪಾರ್ಕ್ ಇದೆ. ಎಲ್ಲಿದೆ? IISc ಬೆಂಗಳೂರಲ್ಲಿದೆ. ಆ IIScಲಿ ಕ್ವಾಂಟಮ್ ರಿಸರ್ಚ್ ಪಾರ್ಕ್ ಇದೆ ಕರ್ನಾಟಕದಲ್ಲಿ. IIScಯಲ್ಲಿರುವ ಕ್ವಾಂಟಮ್ ರಿಸರ್ಚ್ ಪಾರ್ಕ್ ಕ್ವಾಂಟಮ್ ಸಂವಹನ, ಕ್ವಾಂಟಮ್ ವಸ್ತುಗಳು, ಕ್ವಾಂಟಮ್ ಇಮೇಜಿಂಗ್, ಕ್ವಾಂಟಮ್ ಕಂಪ್ಯೂಟಿಂಗ್ ಮೊದಲಾದ ಪ್ರಮುಖ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಮುನ್ನಡೆಸ್ತಾ ಇದೆ. ಸೊ ಕ್ವಾಂಟಮ್ ರಿಸರ್ಚ್ ಪಾರ್ಕ್ IISc.
ಕ್ವಶನ್ ನಂಬರ್ 8, ಕರ್ನಾಟಕದ ಎಲೆಕ್ಟ್ರಾನಿಕ್ಸ್ ಮತ್ತು ಸೆಮಿಕಂಡಕ್ಟರ್ ವಲಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಕರ್ನಾಟಕಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಸೆಮಿಕಂಡಕ್ಟರ್ ಸೆಕ್ಟರ್? ಫಸ್ಟ್ ಒನ್, a state-of-the-art PCB park is being developed in Mysuru on 150 acres of KIADB land as per the 25-26 budget to create a dedicated ecosystem for the electronics manufacturing. ಅಂದರೆ ಸರಿ ಇದೆ. ESDM ಪಾಲಿಸಿ 2017-22 announced in December 2017 has been extended until December 2030, has disbursed over 15 crores in incentives to ESDM companies. ಎಲೆಕ್ಟ್ರಾನಿಕ್ ಸೆಮಿಕಂಡಕ್ಟರ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಅಂತ ಕೂಡ ಕರ್ನಾಟಕದ್ದಿದೆ. ಅದು 2017ರಿಂದ 2022 ಇತ್ತು. ಅದನ್ನು 2030 ಎಕ್ಸ್ಟೆಂಡ್ ಮಾಡಿದಾರಂತೆ. ಸರಿ ಇದೆ. Semiconductor Fabless Accelerator Lab functions as a center of excellence with the mission to support the creation and development of semiconductor products and IPs from the startups across India. ಸರಿ ಇದೆ. ಸೊ ಒಂದಷ್ಟು ಎಲ್ಲವೂ ಇಂಪಾರ್ಟೆಂಟ್ ಇಲ್ಲದೆ ಇರ್ಬೋದು, ಸೊ ನೆನಪಿರಲಿ. ಇದರ PDF ಕೊಟ್ಟಾಗ ಸ್ವಲ್ಪ ಹೆಚ್ಚಿನ ಮಾಹಿತಿ ಓದ್ಕೊಳ್ತಾರೆ. ESDM ಈಗ 2020ರಿಂದ 30 ತಂದಿದ್ದಾರೆ. ಮೈಸೂರಲ್ಲಿ ESDM ಕ್ಲಸ್ಟರ್ ತಂದಿದ್ದಾರೆ. ಇನ್ನು K708 ಹುದ್ದೆಗಳು HK SDA GK ಪೇಪರಲ್ಲಿ ಏನು ಪ್ರಶ್ನೆ ಇತ್ತು ನೋಡೋಣ. ಕರ್ನಾಟಕದ ಕೈಗಾರಿಕಾ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇಸ್ ದ ಲಾರ್ಜೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ಇನ್ ಕರ್ನಾಟಕ. ಕ್ಲಾಸ್ ನಂಬರ್ 1067 ಸಾಲ್ವ್ ಮಾಡಿದ್ವಿ. ಇನ್ನು ಬಜೆಟ್ 2025ರಲ್ಲಿ ಏನಿತ್ತು? ಸೊ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಗೆ ಪೂರಕ ವ್ಯವಸ್ಥೆಯನ್ನು ಸೃಷ್ಟಿಸಲು ಮೈಸೂರಿನ 150 ಎಕರೆ ಪ್ರದೇಶದಲ್ಲಿ ಅತ್ಯಾಧುನಿಕ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ PCB ಪಾರ್ಕ್ ಅನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ನೇರವಾಗಿ ಕೇಳ್ಬೋದು, PCB ಪಾರ್ಕ್ ಎಲ್ಲಿದೆ ಅಂದರೆ ಮೈಸೂರಿನಲ್ಲಿದೆ. ಮೈಸೂರಲ್ಲಿ 150 ಎಕರೆ ವಿಸ್ತೀರ್ಣದಲ್ಲಿ PCB ಪಾರ್ಕ್. ಇನ್ನು ಕಳೆದ ವರ್ಷ ಆರ್ಥಿಕ ಸಮೀಕ್ಷೆಯಲ್ಲಿ ಡಿಸ್ಕಷನ್ ಮಾಡಿದ್ವಿ ESDM ನೀತಿ ಬಗ್ಗೆ. ಕ್ವಶನ್ ನಂಬರ್ 9, ದಕ್ಷಿಣ ಏಷ್ಯಾದ ಅತಿದೊಡ್ಡ ಎಲೆಕ್ಟ್ರಾನಿಕ್ಸ್ ಸೆಮಿಕಂಡಕ್ಟರ್ ಕಾರ್ಯಕ್ರಮ ಎಂದು ವಿವರಿಸಲಾದ ಸೆಮಿಕಾನ್ ಇಂಡಿಯಾ 2025 ಕಾರ್ಯಕ್ರಮ ಎಲ್ಲಿ ನಡೆಯಿತು? ವೇರ್ ವಾಸ್ ಸೆಮಿಕಾನ್ ಇಂಡಿಯಾ 2025 ಈವೆಂಟ್ ಡಿಸ್ಕ್ರೈಬ್ಡ್ ಆಸ್ ಎ ಸೌತ್ ಏಷಿಯಾಸ್ ಲಾರ್ಜೆಸ್ಟ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಸೆಮಿಕಂಡಕ್ಟರ್ ಈವೆಂಟ್ ಎಲ್ಡ್. ಅಂದರೆ ಯಶೋಭೂಮಿ ನವದೆಹಲಿಯಲ್ಲಿ ಇಡೀ ಏಷ್ಯಾದಲ್ಲಿ, ದಕ್ಷಿಣ ಏಷ್ಯಾದಲ್ಲಿ ಅತಿ ದೊಡ್ಡ ಒಂದು ಸೆಮಿಕಂಡಕ್ಟರ್ ರಿಲೇಟೆಡ್ ಈವೆಂಟನ್ನು ಆಯೋಜನೆ ಮಾಡಲಾಗಿತ್ತು. 2 ಸೆಪ್ಟೆಂಬರಿಂದ 4 ಸೆಪ್ಟೆಂಬರ್ 2025 ಸೆಮಿಕಾನ್ ಇಂಡಿಯಾ 2025 ನವದೆಹಲಿಯ ಯಶೋಭೂಮಿ ಇಲ್ಲಿ ನಡೆಸಲಾಗಿತ್ತು. ಓಕೆ ನೋಡಿ, ನಾವು ಸೆಪ್ಟೆಂಬರ್ 2025 ಪಾರ್ಟ್ 3 ಕ್ಲಾಸ್ ನಂಬರ್ 906 ನವದೆಹಲಿಯ ಯಶೋಭೂಮಿಯಲ್ಲಿ ಸೆಮಿಕಾನ್ ಇಂಡಿಯಾ 2025 4ನೇ ಆವೃತ್ತಿಯನ್ನು ಪ್ರಧಾನಿ ಉದ್ಘಾಟಿಸಿದ್ರು ಅಂತ ಕೂಡ ಡಿಸ್ಕಷನ್ ಮಾಡಿದ್ವಿ. ಸೆಮಿಕಾನ್ ಇಂಡಿಯಾ 2025 ಬಿಲ್ಡಿಂಗ್ ದ ನೆಕ್ಸ್ಟ್ ಸೆಮಿಕಂಡಕ್ಟರ್ ಪವರ್ ಹೌಸ್, ಯಶೋಭೂಮಿ ನವದೆಹಲಿ. ಇನ್ನು ಕ್ವಶನ್ ನಂಬರ್ 10, 2024-25 ಹಣಕಾಸು ವರ್ಷದಲ್ಲಿ ಕರ್ನಾಟಕವು ಭಾರತದ ಡ್ಯಾಶ್ ಅತಿದೊಡ್ಡ ಎಲೆಕ್ಟ್ರಾನಿಕ್ಸ್ ರಫ್ತುದಾರ ರಾಷ್ಟ್ರವಾಗಿ ಅಥವಾ ರಾಜ್ಯವಾಗಿ ಹೊರಹೊಮ್ಮಿದೆ. ಇದು USD ಡ್ಯಾಶ್ ರಫ್ತಿನೊಂದಿಗೆ ದೇಶದ ಒಟ್ಟು ಎಲೆಕ್ಟ್ರಾನಿಕ್ಸ್ ರಫ್ತಿನಲ್ಲಿ ಡ್ಯಾಶ್ ಆಗಿದೆ ಅಂತ. ಒಟ್ಟಾರೆಯಾಗಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ. ಇದು ಕರ್ನಾಟಕವು ಭಾರತದಲ್ಲಿ 2ನೇ ಅತಿ ದೊಡ್ಡ ಎಲೆಕ್ಟ್ರಾನಿಕ್ ರಫ್ತುದಾರ ರಾಜ್ಯ. ಫಸ್ಟ್ ಯಾರು? ತಮಿಳುನಾಡು. ಎಲೆಕ್ಟ್ರಾನಿಕ್ಸಲ್ಲಿ ತಮಿಳುನಾಡು ಫಸ್ಟಲ್ಲಿದೆ ಎಲೆಕ್ಟ್ರಾನಿಕ್ಸ್ ರಫ್ತಿನಲ್ಲಿ ಇಡೀ ದೇಶದಲ್ಲಿ. ಮತ್ತು ಒಟ್ಟಾರೆಯಾಗಿ $7.8 ಬಿಲಿಯನ್ ಅಷ್ಟು ರಫ್ತನ್ನು ನಮ್ಮ ರಾಜ್ಯ ಈ ಒಂದು ಎಲೆಕ್ಟ್ರಾನಿಕ್ ರಫ್ತಿನಲ್ಲಿದೆ. ಇತರೆ ರಾಜ್ಯಗಳ ಮತ್ತು ದೇಶಗಳೊಂದಿಗೆ ಹೋಲಿಸಿದಾಗ ರಫ್ತು ಬೆಳವಣಿಗೆ ಅಂಕಿಅಂಶಗಳನ್ನು ನೋಡ್ತಾ ಹೋಗೋಣ. ಜಾಗತಿಕವಾಗಿ ಎಲೆಕ್ಟ್ರಾನಿಕ್ಸ್ ರಫ್ತುಗಳಲ್ಲಿ ಕೆಲವು ದೊಡ್ಡ ಉತ್ಪಾದನಾ ಕೇಂದ್ರಗಳು ಪ್ರಾಬಲ್ಯ ಹೊಂದಿದ್ದಾವೆ. ಕರ್ನಾಟಕವು 2024-25ನೇ ಸಾಲಿನಲ್ಲಿ ಸುಮಾರು 7.8 ಶತಕೋಟಿ ಅಮೆರಿಕನ್ ಡಾಲರ್ಗಳಷ್ಟು ಎಲೆಕ್ಟ್ರಾನಿಕ್ ರಫ್ತುಗಳ ದಾಖಲಿಸಿದ್ದು
ತಮಿಳುನಾಡು ನಂತರ ಕರ್ನಾಟಕವು 2ನೇ ಅತಿ ದೊಡ್ಡ ರಫ್ತುದಾರ ರಾಜ್ಯವಾಗಿದೆ. ದೇಶದ ಎಲೆಕ್ಟ್ರಾನಿಕ್ ರಫ್ತಿನಲ್ಲಿ ರಾಜ್ಯದ ಕೊಡುಗೆ 22% ಇದೆ ಅಂತೆ. ತಮಿಳುನಾಡು ಫಸ್ಟ್ ಹೈಯೆಸ್ಟ್ ಇದೆ, ಸೆಕೆಂಡ್ ಹೈಯೆಸ್ಟ್ ಕರ್ನಾಟಕ ಇದೆ. ಎಲೆಕ್ಟ್ರಾನಿಕ್ಸ್ ಎಕ್ಸ್ಪೋರ್ಟ್ಸಲ್ಲಿ ಮಾತ್ರ ಇದನ್ನು ಕನ್ಸಿಡರ್ ಮಾಡಿದ್ದೀವಿ. ಇನ್ನು ಬೆಂಗಳೂರು ಟೆಕ್ ಸಮಿಟ್ 2025, ಸ್ಟಾರ್ಟಪ್ ಪಾಲಿಸಿ 2025-30 ಬಗ್ಗೆ ಮಾತಾಡಿದ್ದೀವಿ. IT ಪಾಲಿಸಿ 25-30 ಬಗ್ಗೆ ಮಾತಾಡಿದ್ದೀವಿ. ಸ್ಕಿಲ್ ಡೆವಲಪ್ಮೆಂಟ್ ಪಾಲಿಸಿ 25-32 ಬಗ್ಗೆ ಮಾತಾಡಿದ್ದೀವಿ. ಸ್ಪೇಸ್ ಟೆಕ್ನಾಲಜಿ ಪಾಲಿಸಿ 25-30 ಕೂಡ ಡಿಸ್ಕಷನ್ ಆಗಿದೆ. ಕ್ಲಾಸ್ ನಂಬರ್ 992. ಈ ಕ್ಲಾಸ್ ನಂಬರ್ 992 ನೋಡಿದರೆ ಮಾತ್ರ ಈ ವಿಡಿಯೋ ಕಂಪ್ಲೀಟ್ನೆಸ್ ಅನಿಸುತ್ತೆ, ಇಲ್ಲದೆ ಹೋದರೆ ಆಗಲ್ಲ. ಯಾಕಂದರೆ ಇನ್ನು ಸ್ಕಿಲ್ ಡೆವಲಪ್ಮೆಂಟ್ ಪಾಲಿಸಿ, ಸ್ಪೇಸ್ ಟೆಕ್ನಾಲಜಿ ಪಾಲಿಸಿ ಬಗ್ಗೆ ನಾವು ಡಿಸ್ಕಷನ್ ಮಾಡಿಲ್ಲ. ಮೋಸ್ಟ್ಲಿ ಮುಂದಿನ ಭಾಗದಲ್ಲಿ ಮಾಡ್ಬೋದು, ವೆಯ್ಟ್ ಮಾಡಿ. ಅಲ್ಲಿ ಏನು ಮಾತಾಡಿದ್ವಿ ನೋಡಿ, ಕ್ವಶನ್ ನಂಬರ್ ಅಲ್ಲೂ ಕೂಡ MCQಗಳನ್ನೇ ಕ್ರಿಯೇಟ್ ಮಾಡಿದ್ವಿ. 2025 ಬೆಂಗಳೂರು ಟೆಕ್ ಸಭೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ. ಈ ಸಂದರ್ಭದಲ್ಲಿ ಕರ್ನಾಟಕವು 25-30 IT ನೀತಿಯನ್ನು ಬಿಡುಗಡೆ ಮಾಡಿತು. ಸ್ಪೇಸ್ ಟೆಕ್ ನೀತಿ 2025-30 ಬಾಹ್ಯಾಕಾಶದಲ್ಲಿ ಖಾಸಗಿ ವಲಯದ ಪಾತ್ರವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. 25-30 ಸ್ಟಾರ್ಟಪ್ ನೀತಿಯು ಟೈರ್ 2, ಟೈರ್ 3 ನಗರಗಳಲ್ಲಿ ನಾವೀನ್ಯತೆಯನ್ನು ಬೆಂಬಲಿಸ್ತಾ ಇದೆ. ಎಲ್ಲ ಹೇಳಿಕೆ ಸರಿ ಇದೆ, ಬಟ್ ಎಕ್ಸ್ಪ್ಲನೇಷನ್ ಇಲ್ಲೇ ಕೊಡೋಕೆ ಹೋಗಲ್ಲ. ಕ್ಲಾಸ್ ನಂಬರ್ 992 ಅಲ್ಲೇ ಹೋಗಿ ನೋಡಿ, ಯಾಕಂದರೆ ಆ ವಿಡಿಯೋ ನೋಡಲೇಬೇಕಾಗಿದೆ, ಅದಕ್ಕೋಸ್ಕರನೇ. ಇನ್ನು ಉಳಿದಿದ್ದ ಎಕ್ಸ್ಪ್ಲನೇಷನ್ ಇಲ್ಲ ಕೊಡಲ್ಲ. ಇಷ್ಟು ಕ್ಲಾಸ್ ನಂಬರ್ 1125 ಆಗಿತ್ತು ಮತ್ತು ಕರ್ನಾಟಕ ಆರ್ಥಿಕ ಸಮೀಕ್ಷೆ 2026 ಅಧ್ಯಾಯ 3 ಹೂಡಿಕೆ ಮತ್ತು ರಫ್ತುಗಳು ಇನ್ವೆಸ್ಟ್ಮೆಂಟ್ ಆ್ಯಂಡ್ ಎಕ್ಸ್ಪೋರ್ಟ್ನ ಮೊದಲನೇ ಭಾಗವಾಗಿತ್ತು. 2ನೇ ಭಾಗ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.